ಹಲೋ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರನವ್ವ, ಚೆನ್ನಾಗಿದ್ದೀರಾ? ಓ, ತುಂಬಾ ಚೆನ್ನಾಗಿದ್ದೀನಿ. ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ ಇವತ್ತು ಕಾಲ್ ಕನೆಕ್ಟ್ ಆಗಿರೋದು. ನಂಬಕ್ಕೆ ಆಗ್ತಾ ಇಲ್ಲ. ಇಲ್ಲ ಗುರುಜಿ, ನಿಜವಾಗ್ಲೂ ಆಯ್ತು, ನಂಬಕ್ ಆಗ್ತಿಲ್ಲ. ಇರ್ಲಿ, ಖುಷಿಯಾಗಿದೆಯಲ್ಲ ಅಷ್ಟು ಸಾಕು. ಈಗಷ್ಟೇ ಟ್ಯೂಷನ್ ಮುಗಿಸಿ ಬಂದು ನೋಡ್ದೆ ಲೈವ್ ಅಲ್ಲಿ ನೀವ್ ಮಾತಾಡ್ತಾ ಇದ್ರಿ. ಕಾಲ್ ಸಿಗ್ಬಹುದು ಅಂತ ಕನೆಕ್ಟ್ ಮಾಡ್ದೆ, ಬಟ್ ನಿಜವಾಗ್ಲೂ ಸಿಕ್ಬಿಟ್ಟಿದೆ. ಅದೃಷ್ಟ ಸಿಕ್ಬಿಡ್ತು. ಇಲ್ಲ, ನನ್ನ ಅದೃಷ್ಟ. ಎಲ್ಲಿಂದ? ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ. ನಾವು ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನ್ ಮೈಸೂರಿಂದ ಮಾಡ್ತಿರೋದು. ಏನು ಟ್ಯೂಷನ್ ಮಾಡ್ತೀರಾ? ಅಂದ್ರೆ ನಾನು ಮ್ಯಾಥ್ಸ್ ಲೆಕ್ಚರರ್ ಗುರುಜಿ. ಶತ್ರು ನೀವು ನನಗೆ, ಶತ್ರು. ಅಯ್ಯೋ, ಹಾಗೇನಿಲ್ಲ. ಗಣಿತ ಮೇಷ್ಟ್ರು ನೋಡಿ ನೀವು. ಅಪ್ಪ, ನಂಗೆ ಗಣಿತ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಒಸಿ ಪೆಟ್ಟು ತಿಂದಿಲ್ಲ ಮೇಷ್ಟ್ರಿಂದ. ಇಲ್ಲ ಹಾಗೇನಿಲ್ಲ. ನನಗೂ ಮೊದ್ಲಿಂದಾನು ಮ್ಯಾಥ್ಸ್ ಇಷ್ಟ ಆಗಿದ್ದು, ಯಾಕಂದ್ರೆ ಬೇಸಿಕಲಿ ನಂದು ಕನ್ನಡ ಮೀಡಿಯಂ. ಸೇಮ್ ನಮ್ದು ಅಷ್ಟೇ. ಹಾಗಾಗಿ ನಂದು ಮ್ಯಾಥ್ಸ್ ಲೆಕ್ಚರ್ ಆಗಿದ್ದ ಇಂಟೆನ್ಷನ್ ಅರ್ಥ ಆಗಿಲ್ದಿರೋ ಮಕ್ಕಳಿಗೆ ಎಷ್ಟು ಈಸಿಯಾಗಿ ಮ್ಯಾಥ್ಸ್ ಹೇಳ್ಕೊಡ್ಬೋದು ಅನ್ನೋ ಒಂದೇ ರೀಸನ್ಗೆ ಮ್ಯಾಥ್ಸ್ ಆಫ್ ಮಾಡ್ಕೊಂಡು ಮ್ಯಾಥ್ಸ್ ಲೆಕ್ಚರರ್ ಆಗಿದ್ದೀನಿ. ಮೊದ್ಲಿಂದ ಗಣಿತ ಸ್ವಲ್ಪ ಫೇವರಿಟ್ ಸಬ್ಜೆಕ್ಟಾ? ಹೌದು. ಟೆಂತ್ ಅಲ್ಲೆಲ್ಲ ಸೋಷಿಯಲ್ ತುಂಬಾ ಇಷ್ಟ ಇತ್ತು. ಬಟ್ ಎಲ್ಲ ಆ ಟೈಮಲ್ಲೆಲ್ಲ ಸೈನ್ಸ್ ತಗೊಂಡ್ರಷ್ಟೇ ವ್ಯಾಲ್ಯೂ ಇರೋದು, ಆರ್ಟ್ಸ್ ತಗೊಂಡ್ರೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿ 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 ಸೈನ್ಸ್ ಕೊಡ್ಸ್ಬಿಟ್ರು. ಅದ್ಲ ಅರ್ಥ ಆಗಿದ್ದೆ ನನಗ್ ಮ್ಯಾಥ್ಸ್. ಸೊ ಹಾಗಾಗಿ ನನಗ್ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೀರಿಯಸ್ಲಿ ನರ್ವಸ್ ಆಗ್ತಾ ಇದೆ. ಚೆಂದ ಮಾತಾಡ್ತೀರಿ ನೋಡಿ. ಎಷ್ಟು ಮಕ್ಳಿಗೆ ಪಾಠ ಹೇಳ್ಕೊಡ್ತೀರಿ? ಅದ್ರ ಮುಂದೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಏನು? ಬಟ್ ಅದು ಪ್ರೊಫೆಷನಲ್ ಗುರುಜಿ, ಇದು ಪರ್ಸನಲ್ ಅಲ್ವಾ? ಹಾಗಾಗಿ ಪರ್ಸನಲ್ ಅಂತ ಏನಿಲ್ಲ. ನಾನ್ ನಿಮ್ ವಿಡಿಯೋ 2 ವರ್ಷದಿಂದ ಕೇಳ್ತಾ ಇದೀನಿ. ಬಟ್ ಅಲ್ಲಿ ಬರೋ ಲವ್ ಕೇಸ್ ಮತ್ತೆ ಇನ್ನೇನೋ ಕೇಸಸ್ ಎಲ್ಲ ನೋಡಿದಾಗ ಇಷ್ಟೊಂದ್ ಪ್ರಾಬ್ಲಮ್ಸ್ ಇದೆಯಾ ಅಂತ ಅನ್ಸುತ್ತೆ. ನಿಜ ನಿಜ ನಿಜ. ಬಟ್ ನಂದು ಅದ್ಯಾವ ಪ್ರಾಬ್ಲಮ್ ಅಲ್ಲ ಗುರುಜಿ. ಅದ್ಯಾವುದು ಅಲ್ಲ. ನನಗೆ ಪ್ರೊಫೆಷನಲಿ ಹೇಗಿರ್ಬೇಕು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಏನ್ ಸಮಸ್ಯೆ ಆಗ್ತಿದೆ? ಅಂದ್ರೆ ನಾನ್ ಬೇಸಿಕಲಿ ನಂದು ನೇಟಿವ್ ಎಲ್ಲ ನಂಜನಗೂಡು ಗುರುಜಿ. ನಮ್ದು ನಂಜುಂಡೇಶ್ವರ. ಅಲ್ಲಿ ಹಳ್ಳಿ ಬರುತ್ತೆ, ಒಂದ್ ಹಳ್ಳಿಯಲ್ಲಿ ಇರೋದು. ನೇಮ್ ಏನ್ ಹೇಳಲ್ಲ, ಇದು ಲೈವ್ ಆಗಿರೋದ್ರಿಂದ. ನಂಜನಗೂಡು ಹತ್ರ ಒಂದ್ ಹಳ್ಳಿ. ನಾನು ಹುಟ್ಟಿದ್ 3 ದಿನಕ್ಕೆ ನಮ್ಮಮ್ಮ ಎಕ್ಸ್ಪೈರ್ಡ್ ಆಗ್ಬಿಟ್ರು. ಅವ್ರಿಗೇನೋ ಅವ್ರಮ್ಮನು ಹುಟ್ಟಿದ 3 ದಿನಕ್ಕೆ ಎಕ್ಸ್ಪೈರ್ಡ್ ಆದ್ರಂತೆ. ಸೊ ನಮ್ಮಮ್ಮನು ಅದೇ ತರ ನಾನು ಹುಟ್ಟಿದ್ 3 ದಿನಕ್ಕೆ ಎಕ್ಸ್ಪೈರ್ಡ್ ಆದ್ರು. ಸೊ ನಮ್ಮ ಅಪ್ಪನಿಗೆ ನಮ್ಮಮ್ಮ ಫೇವ್ರೆಟ್ ವೈಫ್ ಅಂತೆ. ಹಾಗಾಗಿ ನನ್ನನ್ನ ನಮ್ಮ ಅಪ್ಪನಿಗೆ ನನ್ ತಾಯಿ ಅಂದ್ರೆ ತುಂಬಾ ಇಷ್ಟ ಇತ್ತಂತೆ. ಅವ್ರು ಹುಟ್ಟಿದ್ ಏನೋ ಹೇಳಿ ಗುರುಜಿ. ಹೆಂಡತಿ ಅಲ್ವಾ, ಇಷ್ಟ ಇರ್ಲೇಬೇಕಲ್ಲ. ಬಟ್ ನಾನ್ ಹುಟ್ಟಿದ ತಕ್ಷಣ ಅವ್ರು ಸತ್ತೋಗ್ಬಿಟ್ರಲ್ಲ, ಹಾಗಾಗಿ ನನ್ನನ್ನ ಅವರು ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡೋದಿಕ್ಕೆ ಶುರು ಮಾಡಿದ್ರು. ಅಪಶಕನ ಅನ್ನೋ ಅರ್ಥದಲ್ಲಿ. ಅಪಶಕನ ಅನ್ನೋ ತರ ಆಯ್ತು. ಸೊ ಹಾಗಾಗಿ ನಮ್ಮಮ್ಮ ಸತ್ತಿ ನಮ್ ತಾಯಿಗೂನು ಅಮ್ಮ ನಾನ್ ಫಾಸ್ಟ್ ಆಗಿ ಮಾತಾಡ್ತಿದೀನಿ ಅನ್ಸುತ್ತೆ ಗುರುಜಿ. ಏನಿಲ್ಲ, ಆರಾಮ್ಸೆ ಮಾತಾಡಿ. ಅಂದ್ರೆ ನಮ್ಮ ಅಮ್ಮನಿಗೆ ಅವ್ರ ಅಮ್ಮ ಇರ್ಲಿಲ್ವಲ್ಲ, ಹಾಗಾಗಿ ಮಗುನ ಯಾರ್ ತಗೊಂತಾರೆ ಅಂತ ಕ್ವಶನ್ ಬಂದಾಗ ಪಂಚಾಯಿತಿ ಮಾಡಿ ಊರಲ್ಲೆಲ್ಲ ಅಪ್ಪನ್ ಮನೆಗೆ ಕೊಟ್ಬಿಟ್ರು ಮಗುನ. ತಾಯಿ ಮನೆಯವ್ರು ಯಾರು ನನ್ನನ್ ತಗೊಂಡ್ ಹೋಗ್ಲಿಲ್ಲ. ಹಾಗಾಗಿ ಅಪ್ಪನ್ ಮನೆಯವ್ರೆ ನನ್ನನ್ ಚೆನ್ನಾಗ್ ನೋಡ್ಕೊಂಡ್ರು. ನಮ್ದು ಪೂರ್ ಫ್ಯಾಮಿಲಿ ಆದ್ರೂ ಕೂಡ ನನಗೆ ಸೋದರತ್ತೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಅವ್ರ ಮೆಂಟಾಲಿಟಿ ನಿಮ್ಗೆ ಗೊತ್ತಿರುತ್ತೆ, ಅಪ್ಪ ಅಮ್ಮ ಇಲ್ಲ ಅಂದ್ರೆ ಮಕ್ಳು ಎಷ್ಟ್ ಕಷ್ಟ ಪಡ್ತಾರೆ ಅಂತ. ಹಾಗಾಗಿ ನಾನು ತುಂಬಾನೇ ಊಟಕ್ಕೆಲ್ಲ ತುಂಬಾ ಕಷ್ಟಪಟ್ಟೆ ಆ ಟೈಮಲ್ಲಿ. ಆದ್ರೂ ನಮ್ ಮನೇಲಿ ಎಜುಕೇಶನ್ಗೆ ಸ್ವಲ್ಪ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಅಂದ್ರೆ ಸೋದರತ್ತೆ ಮೆಂಟಾಲಿಟಿ ಅವ್ರೆಲ್ರದ್ದು ಏನಿತ್ತಂದ್ರೆ, ಇವಳನ್ ಯಾವ್ದೋ ಒಂದ್ ಮನೆ ಕೆಲ್ಸಕ್ ಹಾಕ್ಬೇಕು, ಅಲ್ಲಿಂದ ಬರೋ ದುಡ್ಡಲ್ಲಿ ನಾವ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಅವ್ರ ಮೆಂಟಾಲಿಟಿ ಇತ್ತು. ನಾನು ಏನಾದ್ರೂ ಒಂದ್ ಜಾಬ್ ತಗೊಳ್ಳೇಬೇಕು ಅಂತ ನಾನು 5th ಸ್ಟ್ಯಾಂಡರ್ಡ್ ಇಂದ ಪಾರ್ಟ್ ಟೈಮ್ ವರ್ಕ್ ಸ್ಟಾರ್ಟ್ ಮಾಡ್ದೆ ಗುರುಜಿ. ಅಂದ್ರೆ ಪಾರ್ಟ್ ಟೈಮ್ ಅಂದ್ರೆ ಸೀರೆಗೆ ಫಾಲ್ಸ್ ಹಾಕೋದು, ಈ ತರ ವರ್ಕ್ ಮಾಡ್ಕೊಂಡು ಸ್ವಲ್ಪ ಅಮೌಂಟ್ ಅಂದ್ರೆ ಗೌರ್ನಮೆಂಟ್ ಅಲ್ಲೇ ಓದಿದ್ದು ನಾನೆಲ್ಲ. ಹೈಸ್ಕೂಲ್ ತನಕ ಓದ್ದೆ. ಹೈಸ್ಕೂಲ್ ಇಂದ ನಮ್ಮ ಸರ್ಗಳೆಲ್ಲ ನನ್ಗೆ ಫೀಸ್ ಪೇ ಮಾಡ್ಕೊಂಡು ಟೀಚರ್ಸ್ ಎಲ್ಲ ಎಜುಕೇಶನ್ ಕೊಡ್ಸಿದ್ರು. 10th ಅಲ್ಲೂ ನಾನು ಗೋಲ್ಡ್ ಮೆಡಲಿಸ್ಟ್ ಆದೆ. PUC ಬಂದೆ. PUCಲಿ ಅಲ್ಲೂ ಚೆನ್ನಾಗಿ ಓದ್ದೆ. ಅಲ್ಲೊಂದ್ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂತು ನನಗೆ. ಸೊ ಅವಾಗಿಂದನು ನಾನು ಯಾರ ಜೊತೆನು ಫ್ರೆಂಡ್ಸ್ ಸರ್ಕಲ್ ಮಾಡ್ಕೊಡ್ಲಿಲ್ಲ. ಯಾಕಂದ್ರೆ ಮನೇಲಿ ಊಟ ತಿಂಡಿ ಸರಿ ಇರ್ಲಿಲ್ಲ. ನಾನು ಲಂಚ್ ಬಾಕ್ಸ್ ಏನು ತಗೊಂಡ್ ಹೋಗ್ತಿರ್ಲಿಲ್ಲ ಗುರುಜಿ. ಅಂದ್ರೆ ರಾತ್ರಿ ಅನ್ನ ಅಂದ್ರೆ ಮಾಡ್ತಿರ್ಲಿಲ್ಲ, ರಾತ್ರಿದೇ ತಿನ್ಬೇಕಿತ್ತು. ಹಾಗಾಗಿ ನನಗೆ ಕಾಲೇಜಿಗಾಗ್ಲಿ ಸ್ಕೂಲಿಗಾಗ್ಲಿ ನಾನು ಲಂಚ್ ತಗೊಂಡ್ ಹೋಗ್ತಿರ್ಲಿಲ್ಲ.
ಅದು ನನ್ ಯಾವ ಫ್ರೆಂಡ್ ಸರ್ಕಲ್ ಜೊತೆನೂ ಅಷ್ಟು ಮಿಂಗಲ್ ಆಗೋದಿಕ್ ಆಗ್ಲಿಲ್ಲ ನನ್ ಕೈಯಲ್ಲಿ, ಆ ಟೈಮಲ್ಲಿ ಆಗ್ಲಿಲ್ಲ ಗುರುಜಿ. ಅಂದ್ರೆ ಆ ಕೀಳಿರಿಮೆ ಇತ್ತು. ಓ ನಾನು ಕೀಳರಿ ಮತ್ತೆ ಬಟ್ಟೆ, ನನ್ನ ಹತ್ರ ಒಳ್ಳೆ ಬಟ್ಟೆನೂ ಇರ್ತಿರ್ಲಿಲ್ಲ ಆ ಟೈಮಲ್ಲಿ. ಎಲ್ಲಾ ಮಕ್ಳು ಟ್ಯೂಷನಿಗೆ ಹೋಗ್ತಾ ಇದ್ರು, ನಾನೊಬ್ಳು ಟ್ಯೂಷನಿಗೆ ಹೋಗ್ತಿರ್ಲಿಲ್ಲ. ಆ ಟೈಮಲ್ಲಿ PU ಲೆಕ್ಚರರ್ಸ್ ನಾನು ಎಲ್ಲಾರ್ನೂ ಬ್ಲೇಮ್ ಮಾಡ್ತಾ ಇಲ್ಲ. PU ಟ್ಯೂಷನಿಗೆ ಹೋಗೋ ಮಕ್ಕಳಿಗೆ ಕಾಲೇಜಲ್ಲಿ ತುಂಬಾ ಬೆಲೆ ಕೊಟ್ಟು ಮಾತಾಡ್ತಾ ಇದ್ರು. ಟ್ಯೂಷನಿಗೆ ಹೋಗ್ಲಿಲ್ಲ, ಕ್ಲಾಸ್ ರೂಮ್ ಅಲ್ಲಿ ಕೂತಿದೀನಿ ಅಂದ್ರೆ ನಮ್ಮನ್ ಮೂಲೆ ಗುಂಪು ಮಾಡ್ತಾ ಇದ್ರು ಲೆಕ್ಚರರ್ಸ್. ಸೊ ಹಾಗಾಗಿ ನನಗೇನಾಯ್ತು, ನಾನು ಯಾರ ಜೊತೆನೂ ಸೇರ್ತಾ ಇರ್ಲಿಲ್ಲ, ಊಟಕ್ ಜೊತೆ ಹೋಗ್ತಾ ಇರ್ಲಿಲ್ಲ, ಲೆಕ್ಚರ್ಸ್ ನ ಮೀಟ್ ನಾನಾಯ್ತು. ನಾನು ಹೆಂಗ್ ಓದ್ತೆ ಅಂದ್ರೆ, ಈ ನ್ಯೂಸ್ ಪೇಪರ್ ಎಲ್ಲ ನ್ಯೂಸ್ ಪೇಪರ್ ನೆನಿಬಾರ್ದು ಅಂತ ಮೇಲೆ ಕವರ್ ಹಾಕಿರ್ತಾರೆ ಗುರುಜಿ, A4 ಶೀಟ್ ತರ ಹಾಕಿರ್ತಾರೆ. ಅದ್ ಆಕ್ಚುಲಿ 3 rupees kg ಇರ್ತಿತ್ತು 2010 ಅಲ್ಲಿ, ಆ ಟೈಮ್ ಅಲ್ಲಿ. ಇವಾಗ ನನಗೆ ಗೊತ್ತಿಲ್ಲ ಪ್ರೈಸ್. ಅದನ್ನ ತಗೊಂಡು ಅದನ್ನ ನೋಟ್ ಬುಕ್ ಮಾಡ್ಕೊಂಡು ಅದ್ರಲ್ಲೆಲ್ಲ ಬರ್ಕೊಂಡು ನಾನು ಆ ನೋಟ್ಸ್ ತಗೊಂಡು ಹೋಗ್ತಿದ್ದೆ. ಲೆಕ್ಚರ್ಸ್ ನನ್ನ ದೂರ ಇಡ್ತಾ ಇದ್ರು. ಲೆಕ್ಚರ್ಸೆ ಗೌರ್ನಮೆಂಟ್ ಲೆಕ್ಚರರ್ಸೆ. ಎಷ್ಟು ಫೇಸ್ ಮಾಡಿದೆ ಆ ಟೈಮ್ ಅಲ್ಲಿ ಅಂದ್ರೆ, ಅವಾಗ ಡಿಸೈಡ್ ಮಾಡಿದೆ ಈ ಹಳ್ಳಿ ಮಕ್ಕಳಿಗೆ ನಾನು ಏನಾದ್ರೂ ಹೇಳ್ಕೊಡ್ಬೇಕು. ಕನ್ನಡನೇ ಅಷ್ಟೊಂದು, ಕನ್ನಡ ಅಂದ್ರೆ ಕೀಳರಿಮೆ ಏನಲ್ಲ. ಮ್ಯಾಥ್ಸಿಗೆ ಫಸ್ಟ್ ಆಫ್ ಆಲ್ ಕನ್ನಡ ನೀಡಿಲ್ಲಮ್ಮ ಗುರುಜಿ. ಈಕ್ವೇಶನ್ಸ್ ಈ ತರ ಹೇಳ್ಕೊಡೋಣ ಅಂತ ಹೇಳಿ ನಾನು ಅವ್ರಿಗೆ ಅವಾಗ ಡಿಸೈಡ್ ಮಾಡಿದೆ. ನಾನು ಮ್ಯಾಥ್ಸ್ ಲೆಕ್ಚರ್ಸ್ ನನ್ನ ತುಂಬಾ ನೆಗ್ಲೆಕ್ಟ್ ಮಾಡಿ, PUC ಅಂತೂ ನಂದು 80 ಬಂದ್ರು ಕೂಡ ನಿನ್ ಯೋಗ್ಯತೆಗೆ ನೀನ್ 80 ತಗೊಂತೀಯ ಅಂತ ಹೇಳ್ಬಿಡೋರು ಕ್ಲಾಸ್ ಅಲ್ಲಿ. ತಗೊಂಡು ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡೋ ಟೈಮ್ ಅಲ್ಲಿ ನಾನು ತುಂಬಾ ಹಳ್ಳಿಯವ್ರ ತರ ಹೋಗ್ತಿದ್ದೆ, ಸಿಟಿ ಮಕ್ಕಳ ತರ ಹೋಗ್ತಿರ್ಲಿಲ್ಲ. ಅವ್ರಿಗೆ ನಾನು ಓದಲ್ಲ ಅನ್ನೋದು ಅವ್ರ ಮೈಂಡ್ ಸೆಟ್ ಅಲ್ಲಿ ಇತ್ತು ಗುರುಜಿ. ಹಾಗಾಗಿ ತುಂಬಾ ನೆಗ್ಲೆಕ್ಟ್ ಮಾಡಿದ್ರು. ನಾನು ಅದ್ ಯಾವ್ದನ್ನು ತಲೆಗೆ ಹಾಕೊಳ್ಳಿಲ್ಲ. ಮನೇಲೂ ನೆಗ್ಲಿಜೆನ್ಸಿ ಇತ್ತು, ಕಾಲೇಜಲ್ಲೂ ನೆಗ್ಲಿಜೆನ್ಸಿ ಇತ್ತು. ಬಟ್ ನನ್ನ ತಲೆಯಲ್ಲಿ ಮ್ಯಾಥ್ಸ್ ಲೆಕ್ಚರೇ ಆಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೆ ಗುರುಜಿ. ಅರ್ಥಾತ್ ಅವರು ನಿಮ್ಮ ಪ್ರತಿಭೆಗಿಂತ ನಿಮ್ಮ ವೇಷವನ್ನು ಹೆಚ್ಚು ನೋಡ್ತಿದ್ರ? ಅದನ್ನ ನೋಡ್ತಾ ಇದ್ರು. ಈಗ ಚೆನ್ನಾಗಿರೋ ಹುಡ್ಗಿರು ಅಂದ್ರೆ ನೀಟಾಗಿ ರೆಡಿ ಆಗಿ ಕಾಲೇಜಿಗೆ ಬರೋ ತರ ಬರೋ ಹುಡ್ಗಿರು ಅವ್ರನ್ನ ಚೆನ್ನಾಗ್ ಮಾತಾಡ್ಸ್ತಾ ಇದ್ರು. ನಾನೇನಾದ್ರೂ ಡೌಟ್ ಕೇಳ್ಕೊಳಕ್ ಹೋದ್ರೆ ಇಲ್ಲಮ್ಮ ನೀನ್ ಆಮೇಲೆ ಬಾ ಅಂತ ಹೇಳೋರು. ಈಗ ಆತರ ಇಲ್ಲ ಗುರುಜಿ. ನಾನೇ ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ. ನಾನೇ 10 ಮಕ್ಕಳು ನೋಡ್ಕೊಂತಾ ಇದ್ದೀನಿ ಗುರುಜಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ನಾನು ಎಷ್ಟ್ ಕಷ್ಟಪಟ್ಟು ಬಂದೆ, ಅದಕ್ ತಕ್ಕನಾಗಿ ನಾನು 10 ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಗುರುಜಿ ಈಗ. ಅಂದ್ರೆ ಗೌರ್ನಮೆಂಟ್ ಫೀಸ್ ಇರೋ ಮಕ್ಕಳನ್ನ ಗುರುಜಿ. ಪ್ರೈವೇಟ್ ಅಲ್ಲಿ ಓದೋರ್ನೆಲ್ಲ ಓದ್ಸೋದು ಅಷ್ಟು ಕೆಪಾಸಿಟಿ ಇಲ್ಲ. ತಾಯಿಯ ಯೋಚನೆ ಮಾಡಿರೋದೇ ಶ್ರೇಷ್ಠನವ್ವಾ. ಮತ್ತೆ ಅದಾದ್ಮೇಲೆ ನೀವು ಕಾಲೇಜೆಲ್ಲ ಮುಗಿಸಿದ್ರಿ, ನಂತರ ಬೇರೆ ಏನಾದ್ರು ಕೆಲಸ ಮಾಡಿದ್ರ ಅಲ್ಲಿ? ಇಲ್ಲ, ನಾನು PUC ಮಾಡ್ಬೇಕಾದಾಗ್ಲೂ ನಾನ್ ಮನೇಲಿ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾನೆ ಇದ್ದೆ ಗುರುಜಿ. ಏನ್ ಮಾಡ್ತಿದ್ರಿ? ಅಂದ್ರೆ ಅದೇ ಸೀರೆಗೆ ಕುಚ್ಚ ಹಾಕೋದು. ಒಂದ್ ಸೀರೆಗೆ ಒಂದು ಫಾಲ್ಸ್ ಹಾಕಿದ್ರೆ ಆ ಟೈಮ್ ಅಲ್ಲಿ 3 rupees ಸಿಗ್ತಾ ಇತ್ತು. ನಂದು ಕಾಲೇಜ್ ಎಲ್ಲ ಈಗಂತರ ಇನ್ನು ಈವ್ನಿಂಗ್ ತನಕ ಇರ್ತಾ ಇರ್ಲಿಲ್ಲ. 8:30 to 11:30 ಕ್ಲಾಸ್ ಮುಗಿದ್ರೆ ಮನೆಗ್ ಬಂದು ಡೈಲಿ ಒಂದ್ 5 ಸೀರೆ ಫಾಲ್ಸ್ ಹಾಕುವೆ. ಡೈಲಿ ನಂದು ಅರ್ನಿಂಗ್ಸ್ 15 rupees ಸಿಗ್ತಾ ಇತ್ತು. ಸೊ 15 rupees ಅರ್ನಿಂಗ್ ಮಾಡುವೆ, ಡೈಲಿ ಮಾಡ್ತಾ ಇದ್ದೆ. ಹೀಗ್ ಮಾಡಿ ನಾನು ಇನ್ನೇನು ಮಂತ್ಲಿ ಒಂದು 450 rupees ಆಯ್ತು ಅನ್ನೋ ಅಷ್ಟ್ರಲ್ಲಿ ಮನೇಲಿ ಇವಳಿಗೆ ಓದಿಸ್ಬಾರ್ದು ಅಂತ ಫುಲ್ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ಇವಳಿಗೆ ಯಾರು ಇರ್ಲಿಲ್ಲ. ಅಪ್ಪ ಸೆಕೆಂಡ್ ಮ್ಯಾರೇಜ್, ಅವ್ರು ಸಪರೇಟ್ ಹೋಗ್ಬಿಟ್ಟಿದ್ರು. ಅವ್ರಿಗೂ ನನ್ಗೂ ಕನೆಕ್ಷನ್ ಇಲ್ಲ. ಅಜ್ಜಿ ಮತ್ತೆ ಸೋದರತ್ತೆ, ಚಿಕ್ಕಪ್ಪ. ಆವಾಗ ಏನಾಯ್ತಂದ್ರೆ, ಇಲ್ಲ ಗುರುಜಿ ನಾನು ಓದ್ಲೇಬೇಕು ಅಂತ ಹೇಳಿ ಮತ್ತೆ ಪಾರ್ಟ್ ಟೈಮ್ ವರ್ಕ್ ಮಾಡಿ 450 rupees ಬಂತು. ನೋಟ್ಸ್ ತಗೊಳ್ಳೋಣ ಅಂದ್ರೆ ಸಾಕು. ಮನೇಲಿ ಏನ್ ಮಾಡೋರಂದ್ರೆ, ನೀನು ನೈಟ್ ಎಲ್ಲ ಓದಿ ಲೈಟ್ ಬಿಲ್ ಬಂದಿದೆ ನಿನ್ನಿಂದ, ಸೊ ನೀನ್ ಲೈಟ್ ಬಿಲ್ ಪೇ ಮಾಡು ಅಂತ ಹೇಳ್ಬಿಡೋರು. ಪೇ ಮಾಡ್ತಿದ್ದೆ ಗುರುಜಿ. ಬಟ್ ಏನಂದ್ರೆ ನಾನು ಓದ್ಬೇಕಷ್ಟೇ, ಇನ್ನೇನಿಲ್ಲ. ಅಷ್ಟೆಲ್ಲ ಓದಿ BSc ಬಂದೆ. ನನ್ ಚಿಕ್ಕಪ್ಪ ಸ್ವಲ್ಪ ನಂದು ಸ್ಕೋರಿಂಗ್ ಎಲ್ಲ ನೋಡಿ ಇಡೀ ನಮ್ಮ ಊರಿಗೆ PUC ನಾನು ಒಬ್ಳೆ ಗುರುಜಿ ಪಾಸ್ ಆಗಿದ್ದಿತ್ತು. 50 ಮಕ್ಳು ಅಡ್ಮಿಷನ್ ಆಗಿದ್ರು, ಎಲ್ರು ಟ್ಯೂಷನಿಗೆ ಹೋಗಿದ್ರು, ನಾನು ಒಬ್ಳು ಟ್ಯೂಷನಿಗೆ ಹೋಗಿರ್ಲಿಲ್ಲ. ಇಡೀ 50 ಜನದಲ್ಲಿ ನಾನು ಒಬ್ಳೆ ಪಾಸ್ ಆಗಿದ್ದಿತ್ತು. ಅದು ನನ್ಗೆ ಇನ್ನೂ ಖುಷಿ ಇದೆ. ಟ್ಯೂಷನ್ಗೆ ಹೋಗಿದ್ದಾರೆಲ್ಲ ಫೇಲ್ ಆಗಿದ್ರ? ಎಲ್ರು ಫೇಲ್, ಎಲ್ಲ 4 ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿದ್ರು. ನಾನು ಒಬ್ಳು ಮಾತ್ರ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಂಡ್ ಪಾಸ್ ಆಗ್ಬಿಟ್ಟಿದೆ ಗುರುಜಿ. ಟ್ಯೂಷನ್ ಮಾಡಿದವ್ರು ಬದುಕಿದ್ರ ಅಂತ? ಅಂದ್ರೆ ನಮ್ ಮನೇಲಿ ಏನೋ ಒಂಥರ ನನ್ನ ನಂಜನಗೂಡಿಗೆ ಹಾಕಿದ್ರು, ನನ್ ಫ್ರೆಂಡ್ಸ್ ನೆಲ್ಲ ಮೈಸೂರಿಗೆ ಹಾಕಿದ್ರು. ಅವರೆಲ್ಲ ಎಲ್ಲಾ ಕಡೆ ಟ್ಯೂಷನಿಗೆ ಹೋಗಿ ಬೆಳಿಗ್ಗೆ 5:30 ಹೋದ್ರೆ ಸಂಜೆ 8 ಗಂಟೆಗೆ ಬರೋರು. ನಾನ್ 8:30 ಹೋಗಿ 11:00 ಮನೇಲಿ ಇರುವೆ. ಅದು ಬೇರೆ ಕುಚ್ ಬೇರೆ ಹಾಕಿ 15 ರೂಪಾಯಿ ಬೇರೆ ದುಡಿತಿದ್ರಿ. ದುಡ್ಕೊಂಡು ನಾನ್ ವರ್ಕ್ ಮಾಡ್ಕೊಂತಿದ್ದೆ. ಎಷ್ಟು ಇವ್ರು ಮನೇಲೆಲ್ಲ ಟಿವಿ ನೋಡೋರು, ಇವ್ಳು ಹೆಂಗ್ ಓದ್ಬಿಡ್ತಾಳೆ ಅಂತ. ನಾನು ಅವ್ರ ಸಮಯಕ್ಕೆ ಕೂತ್ಕೊಂಡು ಕಾಲೇಜಲ್ಲಿ ಮಾಡ್ಸಿದ್ದನ್ನೆಲ್ಲ ರಫ್ ಬುಕ್ ಅಲ್ಲಿ ಬರೆಯೋದು. ಮತ್ತೆ ನೈಟ್ 1 ಗಂಟೆಗೆ ಎದ್ಬಿಟ್ಟು ಓದೋದು.
ಅಂದ್ರೆ ನೀನು ನಿನ್ನ ಓದಿನ ದಿನಚರಿ ಅಂದ್ರೆ ಮನೆಗೆ ಬಂದಾಗ ಎಷ್ಟು ಸಮಯ ಓದ್ತಿದ್ದೆ, ಹೇಗೆ ಓದ್ತಿದ್ದೆ ನೀವು? ಮನೆಗ್ 11:30 ಕಾಲೇಜ್ ಮುಗಿತಾ ಇತ್ತು. ಹಾಫ್ Okay. ಅನ್ ಅವರ್ ಅಷ್ಟೇ ಮನೆಯಿಂದ ಕಾಲೇಜು. 12 o'clock ಮನೆ ರೀಚ್ ಆಗ್ತಾ ಇದ್ದೆ. ಹ್ಮ್ ಬಂದ ತಕ್ಷಣ ಒಂದ್ 15 minutes ಗೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳುವೆ. ನಂಗೊಂದ್ 2 ಗಂಟೆಗೆಲ್ಲ ಆಗ್ತಿತ್ತು. ಸೀರೆ ಫಾಲ್ಸ್ ಏನ್ ತುಂಬಾ ಟೈಮ್ ತಗೋತಿರ್ಲಿಲ್ಲ ಗುರುಜಿ, ಒಂದ್ 2 hours ಅಲ್ಲಿ ಹಾಕ್ಬಿಡುವೆ. ಹ್ಮ್ ಇನ್ 2 to 5 o'clock ಏನ್ ವರ್ಕ್ ಕೊಟ್ಟಿರ್ತಾರೆ ಅದನ್ನೆಲ್ಲ ವರ್ಕ್ Okay, ಮಾಡ್ಕೊಂಡ್ಬಿಡುವೆ. ಇದು ನೀವೇನು ಓದಬೇಕಾದ್ರೆ ಇದೆಲ್ಲ ನಡೀತಾ ಇರೋದು? PUC ಮಾಡ್ಬೇಕಾದ್ರೆ, ಓಕೆ, ಮನೆಗೆ ಬರ್ತಿದ್ರೆ PUC ಮಾಡ್ಬೇಕಾದ್ರೆ PUC ಮಾಡ್ಬೇಕಾದ್ರೆ ಈ ಎಷ್ಟು ಗಂಟೆಗೆ ಮುಗಿಸಿದ್ರಿ ಒಂದ್ 5 ಸೀರೆನ? ಒಂದ್ 5 ಸೀರೆ 2 hour ಅಷ್ಟೇ ಗುರುಜಿ. ಓಕೆ, ಒಂದು 3 ಗಂಟೆ ಮುಗೀತಿತ್ತಾ? 3 ಗಂಟೆಗೆ ಮುಗೀತಾ ಇತ್ತು. ಮತ್ತೆ 3 to 5 ನಾನು ಈಗಿನ ಮಕ್ಕಳ ತರ ಟ್ಯೂಷನ್ ಏನಿಲ್ಲ, ಕೂತ್ಕೊಂಡು ನನ್ನಷ್ಟಕ್ಕೆ ನಾನು ಅವ್ರು ಏನ್ ಮಾಡಿರ್ತಾರೆ ರೆಕಾರ್ಡ್ ಕಂಪ್ಲೀಟ್ ಮಾಡೋದು, ರೆಕಾರ್ಡ್ಸ್ ಮತ್ತೆ ಇನ್ನೊಂದು ಈ ತರ ವರ್ಕ್ ಮಾಡ್ಕೊಂತಿದ್ದೆ. ಅಂದ್ರೆ ಮತ್ ಮನೆ ಕೆಲ್ಸಾನು ಮಾಡ್ಬೇಕಿತ್ತು. ಓಕೆ, ಡೈಲಿ 150 ಬಿನ್ಗೆ ನೀರ್ ತರಬೇಕಿತ್ತು. ನಾನು ಆ ಲೆಕ್ಕ ಮಾಡಿನೇ ನಾನು ಮ್ಯಾಥ್ಸ್ ಲೆಕ್ಚರ್ ಆಗಿರೋದು ಅನ್ಸ್ಬಿಡುತ್ತೆ. 150 ಬಿನ್ಗೆ ಡೈಲಿ 150 ಬಿನ್ಗೆ ಮನೇಲಿ 18 ಜನ ಇದ್ರು ಗುರುಜಿ. ನೆಲ್ಲಿ ಅವಾಗ ಈ ತರ ಸಂಪು ಏನು ಇರ್ಲಿಲ್ಲ. 18 ಜನ ಇದ್ರಾ? 18 ಜನ ಮನೇಲಿ ಇದ್ದಿದ್ದು, ಎಲ್ಲ ಸೋದರತ್ತೆ ಅವ್ರ ಮಕ್ಳು ಎಲ್ಲ ಇರೋರು. ಬಟ್ ಅನ್ಫಾರ್ಚುನೇಟ್ಲಿ ಗುರುಜಿ, ನಂದು ಡಿಸ್ಟಿಂಕ್ಷನ್ ಬಂದ್ ಏನಾದ್ರೂ ಒಂದ್ ಎಕ್ಸಾಮ್ ಆಗೋದು, ಒಂದು ರಿಸಲ್ಟ್ ಬಂತು, ಒಳ್ಳೆ ಮಾರ್ಕ್ಸ್ ಬಂತು ಅಂದ್ರೆ ಅವತ್ತಿನ ದಿನ ನನ್ಗೆ ಊಟ ಆಗ್ತಿರ್ಲಿಲ್ಲ ಮನೇಲಿ. ಯಾಕಂದ್ರೆ ಸೋದರತ್ತೆ ಮಕ್ಳಿಗೆಲ್ಲ ಒಳ್ಳೆ ಫೆಸಿಲಿಟೀಸ್ ಕೊಟ್ಟು ಓದ್ಸೋರು ಮನೇಲಿ, ಅವರೆಲ್ಲ ಫೇಲ್ ಆಗ್ಬಿಡುವರು. ಅಂದ್ರೆ ಫೇಲ್ ಮೀನ್ಸ್ ಸೆಕೆಂಡ್ ಕ್ಲಾಸ್, ಜಸ್ಟ್ ಪಾಸ್ ಹೀಗಾಗೋರು. ನಾನ್ 10th ಇಂದ ಡಿಸ್ಟಿಂಕ್ಷನ್ ಬಂದೆ. ಅವ್ರಿಗೆ ಅದು ಸಹನೆ ಆಗ್ತಿರ್ಲಿಲ್ಲ. ಅವತ್ತಿನ ದಿನಕ್ಕೆ ನನಗೆ ಊಟ ಇಲ್ಲ. ನಾನ್ PUC ಇಂದ ಅಪ್ ಟು MSc 2010 ಇಂದ 2015 ತನಕ ಡೈಲಿ ಒಂದ್ ಬನ್ನು ಒಂದ್ ಲೋಟ ಕಾಫಿನೇ ಗುರುಜಿ ನನ್ಗೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್. ಅಯ್ಯೋ, ಮಧ್ಯಾಹ್ನದ ಊಟ ಮಾತ್ರ ನನ್ನ ಲಕ್ಕು. ನಾನ್ BSc ಬಂದ ಮೇಲೆ ಒಬ್ರು ಸರಿ ನಮ್ ಚಿಕ್ಕಪ್ಪ ನಾನು ಓದಿಸ್ತೀನಿ ಅಂತ ಹೇಳಿದ್ರು. ಬಟ್ ನನ್ನ ಅದೃಷ್ಟ, ನಾನ್ BSc ಫಸ್ಟ್ ಸೆಮ್ ಇದ್ದೆ, ಚಿಕ್ಕಪ್ಪ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು. ಅಟ್ಲೀಸ್ಟ್ ಅವಾಗ ಒಂದ್ ಯಾವ್ದೋ ಭರವಸೆ. ಒಂದ್ ಸೆಮ್ ಅಷ್ಟೇ ಅವ್ರು ನಾನು ಓದಿಸ್ತೀನಿ ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ಅವ್ರು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು. ಮತ್ತೆ ನನ್ನ ಅದೃಷ್ಟನೋ ಏನೋ ದುರಾದೃಷ್ಟ ಅನ್ಸುತ್ತೆ. ಮತ್ತೆ ಯಾರು ಓದಿಸ್ತಾರೆ ಅಂತ ಮತ್ತೆ ಕ್ವಶನ್ ಮಾರ್ಕ್. ನನಗೆ ಫೀಸ್ ಕಟ್ಟೋ ಅಷ್ಟು ದುಡ್ಡು ಅರ್ನಿಂಗ್ಸ್ ನಾನ್ ಮಾಡ್ಕೊಂತಿದ್ದೆ. ಬಟ್ ನೋಟ್ ಬುಕ್ ಊಟಕ್ಕೆಲ್ಲ ಅರೇಂಜ್ ಮಾಡೋ ಅಷ್ಟು ಅರ್ನಿಂಗ್ಸ್ ನನ್ನ ಹತ್ರ ಇರ್ತಿರ್ಲಿಲ್ಲ ಗುರುಜಿ ಅವಾಗ. ಅಲ್ಲ, ಈಗ ಮನೇಲಿ 18 ಜನ ಇದ್ರು, ಅಡ್ಗೆ ಮಾಡ್ಲಿಕ್ಕೆ ಒಂದಷ್ಟು ಜನ ಇರ್ತಿದ್ರು. ಅಲ್ಲಿ ಹೋಗಿ ಇಟ್ಕೊಂಡು ಊಟ ಮಾಡೋಷ್ಟು ಸ್ವಾತಂತ್ರ್ಯ ಇರ್ಲಿಲ್ವಾ ಮನೇಲಿ ನಿಮ್ಗೆ? ಇರ್ಲಿಲ್ಲ ಗುರುಜಿ, ನನ್ನ ಮೂಲೆ ಗುಂಪೆ ಮಾಡಿದ್ದವ್ರು. ಯಾಕಂದ್ರೆ ಹುಟ್ಟಿದ ತಕ್ಷಣ ಅವ್ರ ಅಮ್ಮ ಸತ್ತೋದ್ರು. ಇನ್ನು ಅವಳನ್ನೇನ್ ನಾವ್ ಮನೆಗ್ ಸೇರ್ಸ್ಕೊಳೋದು? ಅವ್ರು ಏನ್ ಕೊಡ್ತಾರೆ ಅದನ್ನ ಮಾತ್ರ ತಿನ್ಬೇಕು. ಅಂದ್ರೆ ಯಾರೋ ಕೊಡ್ತಿದ್ರ ತಂದ ಆಚೆಗೆ, ಅಥವಾ ಅಡ್ಗೆ ಮನೆಗೆ ಹೋಗಿ ನೀನೇ ಇಟ್ಕೊಂಡು ಊಟ? ಅಡ್ಗೆ ಮನೆಗೆಲ್ಲ ಹೋಗೋದಿಕ್ಕೆ ನನಗ್ ಸ್ವತಂತ್ರ ಕೊಟ್ಟಿರ್ಲಿಲ್ಲ ಗುರುಜಿ. ಏನೋ ಒಂದ್ ಹಾಲಲ್ಲಿ ನನ್ ಒಂದ್ ಬ್ಯಾಗ್ ಇಟ್ಕೊಂಡು ನನ್ ಪಾಡಿಗೆ ನಾನು ಇದ್ದೆ ಅಷ್ಟೇ. ತುಂಬಾ ಕಷ್ಟ ಇತ್ತು ಗುರುಜಿ. ನಾನ್ ಅವಾಗ ಇವ್ರು ನಾನ್ ಮಲಗಿದೀನಿ ಅಂತ ಅನ್ಕೊಂಡ್ ಅವ್ರು ಮಾತಾಡೋದು, ಇವಳನ್ ಮನೆ ಕೆಲ್ಸಕ್ ಹಾಕ್ಬೇಕು, ಯಾವ್ದಾದ್ರು ಮನೆ ಕೆಲ್ಸಕ್ ಹಾಕ್ಬಿಟ್ಟು ಅಲ್ಲಿ ಬರೋ ದುಡ್ಡನ್ನ ನಾವ್ ಇಟ್ಕೊಬೇಕು, ಇದೇ ಮಾತಾಡೋರು, ಯಾವಾಗ್ಲೂ ಮಾತಾಡೋರು. ಅದನ್ನ ಕೇಳಿ 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 ನಾನ್ ಏನಾದ್ರೂ ಕೆಲ್ಸ ತಗೊಂಡ್ ಈ ಮನೆಯಿಂದ ಹೊರಗಡೆ ಬಂದ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಮಾಡಿ BSc ಬಂದೆ. ಚಿಕ್ಕಪ್ಪ ಹಂಗಾದ್ರು. ಅವಾಗ ಲೆಕ್ಚರ್ಸ್ ಹತ್ರ ಅಲ್ಲೂ ಅಷ್ಟೇ BSc ಫಸ್ಟ್ ಸೆಮ್ ಡಿಸ್ಟಿಂಕ್ಷನ್, ಸೆಕೆಂಡ್ ಮ್ಯಾಥ್ಸ್ ಯಾವಾಗ್ಲೂ 100ಗೆ 98, 95 ರೇಂಜ್ ಅಲ್ಲೇ ಇರ್ತಿದ್ದೆ ನಾನು. ಅದೊಂದಂತೂ ನಂಗೆ ಇನ್ನ ಖುಷಿ ಇದೆ ಗುರುಜಿ. ಆಮೇಲೆ ನಮ್ಮ ಸರ್ಗಳೆಲ್ಲ ಹೇಳಿ, ನಂಜನಗೂಡ್ ಗವರ್ನಮೆಂಟ್ ಕಾಲೇಜ್ ಸರ್ ಎಲ್ಲ, ಪ್ರಿನ್ಸಿಪಲ್ ಸರ್ ಎಲ್ಲ, ನೀನ್ ಎಷ್ಟು ಓದ್ತೀಯ ಓದಮ್ಮ, ನಾನ್ ನಿಮ್ಗೆ ಅಂದ್ರೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲ ಹೇಳಿದ್ದಕ್ಕೆ ನಾನ್ BSc ಡಿಸ್ಟಿಂಕ್ಷನ್ ತಗೊಂಡೆ. ಅಂದ್ರೆ ನೀವು ಅದೇ ಮನೇಲಿ ಇದ್ರಿ? ಮನೆ ಏನ್ ಚೇಂಜ್ ಮಾಡಿರ್ಲಿಲ್ಲ ಗುರುಜಿ. ಸರ್ ಎಲ್ಲ ಹೇಳಿದ್ರು, ಅವರು ನಿಮ್ಗೆ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ಓದಿ ಇನ್ನೂ ಒಳ್ಳೆ ಸ್ಕೋರಿಂಗ್ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಹಾಸ್ಟೆಲ್ ಫೀಸ್ ಎಲ್ಲಾನು ಒಬ್ರು ಹೆಲ್ಪ್ ಮಾಡ್ತಾರೆ ಅಂತ ಅವ್ರ ಹತ್ರ ಎಲ್ಲಾ ಹೆಲ್ಪ್ ಮಾಡಿಸ್ಕೊಳಕ್ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಒಬ್ರು ಸರ್ ಫೀಸ್ ಪೇ ಮಾಡಿದ್ರು. ಒಬ್ರು ಒಂದ್ 5 ಜೊತೆ ಡ್ರೆಸ್ ತಗೊಟ್ರು ಗುರುಜಿ. ಅದ್ 5 ಜೊತೆ ಡ್ರೆಸ್ ನಾನು 5 ವರ್ಷ ಕಂಟಿನ್ಯೂಸ್ ಆಗಿ ಮಂಡೇ ಟು ಫ್ರೈಡೆ ಅದೇ ವೇರ್ ಮಾಡಿದ್ವಿ. ಇದೇ ಜೊತೆ ಡ್ರೆಸ್ ನಾನು 5 ವರ್ಷ ವೇರ್ ಮಾಡಿದೀನಿ ಗುರುಜಿ. ನನ್ಗೆ ನಿಮ್ಗೆ ಕಾಲ್ ಮಾಡಿ ಹೇಳ್ಕೊಂತಾರಲ್ಲ, ಅದೆಲ್ಲ ನೋಡಿದ್ರೆ ಅವ್ರ ಕೈಯಾರೆ ಅವರೇ ಲೈಫ್ ನ ಹಾಳು ಮಾಡ್ಕೊಂತಿದ್ದಾರೆ ಅಂತ ನನಗ್ ಪರ್ಸನಲ್ ಆಗಿ ಅನ್ಸುತ್ತೆ. ಎಷ್ಟೋ ಜನನ್ನ, ಈಗ ನನ್ಗೆ ಅಮ್ಮ ಇಲ್ದೇ ಇರ್ಬೋದು, ಪೇರೆಂಟ್ಸ್ ಏನೋ ಒಂದ್ ಸ್ವಲ್ಪ ಅಂದ್ರೆ ಅವ್ರು ನನ್ಗೆ ಉಳ್ಕೊಳ್ಳೋದಿಕ್ಕೆ ಒಂದು ಜಾಗ ಕೊಟ್ಟಿದ್ರು. ಊಟ 3 ಟೈಮ್ ಕೊಡ್ಲಿಲ್ಲ ಅಂದ್ರೂ 2 ಟೈಮ್ ಆದ್ರೂ ಕೊಟ್ಟಿದ್ದಾರೆ. ಅವ್ರು ಅವತ್ ಕೊಟ್ಟಿದ್ದಕ್ ನಾನು ಇವತ್ತು ಇಲ್ಲಿ ಇದೀನಿ ಅಷ್ಟೇ. ದೊಡ್ಡ ಗುಣ. ಹಾಗಾಗಿ ನನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ನಿಂತಾಗ ಈ ಮನೆಯವರು ಅದಕ್ಕೆ ಅಡ್ಡ? ಇಲ್ಲ ಅದಕ್ಕೇನಿಲ್ಲ. ಅವ್ರನ್ನ ದುಡ್ಡು ಕೇಳಬಾರ್ದು ಅಷ್ಟೇ. ನಾನು ಒಟ್ನಾಗ ಅವ್ರಿಗೆ ನೀವು ತ್ರಾಸ ಆಗ್ಬಾರ್ದು, ನೀವು ಹೊರಗಡೆ ತ್ರಾಸ ಆಗ್ಬಾರ್ದು.
ಹೊರಗಡೆ ಏನಾದ್ರೂ ಮಾಡ್ಕೊ. ನಾನು ಆ ಟೈಮಲ್ಲೂ ಕೂಡ ಎಲ್ಲೂ ಒಂದು ಚೂರು ತಪ್ಪದಾರಿ ತುಳ್ದಿಲ್ಲ ಗುರುಜಿ. ನನ್ಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಸರ್ಗಳು ಬರೋರು, ಫೀಸ್ ಪೇ ಮಾಡೋರು, ಪ್ರಿನ್ಸಿಪಲ್ ಸರ್ ಮತ್ತೆ ಇಂಗ್ಲಿಷ್ ಮೇಡಮ್ ಶೈಲಜಾ ಮ್ಯಾಮ್ ಅಂತ ಇದಾರೆ, ಅವರೆಲ್ಲ ಒಬ್ರು ಎಕ್ಸಾಮ್ ಫೀಸ್ ಪೇ ಮಾಡಿದ್ರೆ, ಒಬ್ರು ಸೆಮ್ ಫೀಸ್ ಪೇ ಮಾಡೋರು, ಈ ಬಟ್ಟೆ ಒಬ್ರು ಕೊಡ್ಸಿದ್ ಯಾರವ್ವ? ಪ್ರಿನ್ಸಿಪಲ್ ಸರ್ ಸಿದ್ಧಾರ್ಥ್ ಸರ್ ಅಂತ, ಅವರು 5 ಜೊತೆ ಬಟ್ಟೆ ಕೊಡ್ಸಿದ್ರು. ನೆನಪು ಮಾಡ್ಕೊಳ್ಳಿ ಅವ್ರ ಹೆಸರೇನು? ಸಿದ್ಧಾರ್ಥ್ ಸರ್ ಅಂತ ಸರ್ ಗುರುಜಿ, ಅವ್ರು ರಿಟೈರ್ಡ್ ಆಗಿದ್ದಾರೆ ಇವಾಗ. ಯಾರು? ಪೀಸ್ ಸೋಮಶೇಖರ್ ಸರ್ ಅಂತ, ಈಗ ಅವರು ಮಹಾರಾಣೀಸ್ ಕಾಲೇಜಲ್ಲಿ ಮ್ಯಾಥ್ಸ್ ಪ್ರೊಫೆಸರ್ ಆಗಿದ್ದಾರೆ ಮೈಸೂರಲ್ಲಿ. ಅವ್ರ ಮನೆ ಮಕ್ಕಳು ಅವ್ರ ಹೊಟ್ಟೆ ತಣ್ಣಗಿರ್ಲಿ, ಯಾಕಂದ್ರೆ ಇಂಥ ಮಹನೀಯರನ್ನ ನೆನ್ಸ್ಕೊಳ್ಳೋದೇವ ಈ ತಂಪೊತ್ತಲ್ಲಿ ಮಾಡ್ಬೇಕಾಗಿರೋದು. ಅವರು ಫೀಸ್ ಪೇ ಮಾಡಿದ್ರು. ಶೈಲಜಾ ಮ್ಯಾಮ್ ಅಂತ ಇಂಗ್ಲಿಷ್ ಲೆಕ್ಚರರ್, ಅವರು ಪ್ರತಿ ಸೆಮ್ ಅಲ್ಲೂ ನನ್ಗೆ ಎಕ್ಸಾಮ್ ಫೀಸ್ ಪೇ ಮಾಡ್ಕೊಟ್ರು ಗುರುಜಿ. ಆಮೇಲೆ ಅವ್ರು ಮಾಡ್ಕೊಡೋದಲ್ದೆ ನನ್ಗೆ ಆ ಟೈಮ್ ಅಲ್ಲಿ ಅವರು ಬರೀ ಸ್ಯಾರಿ ಫಾಲ್ಸ್ ಹಾಕಿದ್ರೆ ಆಗಲ್ಲ, ಇನ್ನು ಟೈಮ್ ಇದೆಯಲ್ಲ ನಿನಗೆ, ಹಾಗಾಗಿ ಇವ್ಯಾಲ್ಯೂಯೇಷನ್ ಮಾಡ್ಕೊಡು ಸ್ವಲ್ಪ ಮ್ಯಾಥ್ಸ್ ಪೇಪರ್ಸ್. ಅವ್ರದ್ದು ಕೋಚಿಂಗ್ ಸೆಂಟರ್ ಇತ್ತು ಟ್ಯೂಷನ್ದು, ಹಾಗಾಗಿ ಅಲ್ಲಿ ಟ್ಯೂಷನ್ದು ಪೇಪರ್ಸ್ ಎಲ್ಲ ಕೊಡೋರು. ನನ್ಗೆ ಒಂದು ಪೇಪರ್ ವ್ಯಾಲ್ಯೂ ಮಾಡಿದ್ರೆ 3 ರೂಪೀಸ್ ಗುರುಜಿ, 100 ಮಾರ್ಕ್ಸ್ ಪೇಪರ್. ಸೊ ಅದೆಲ್ಲ ಮಾಡ್ಸಿ ನನ್ನ ಒಂದು ಲೆವೆಲಿಗೆ ತಂದ್ರು. ಒಂದ್ ನಿಮಿಷ, ಅಂದ್ರೆ ಈ ಕುಚ್ಚಾಕುದ್ರೆ ಒಂದ್ ಸೇರಿ 3 ರೂಪಾಯಿ ಸಿಕ್ತಿತ್ತು. 3 ರೂಪೀಸ್ 3 ರೂಪಾಯಿ. ಇಲ್ಲಿ ವ್ಯಾಲ್ಯೂಯೇಷನ್ ಮಾಡಿದ್ರೆ 3 ರೂಪೀಸ್. ಬಟ್ ನಾನು BSc ಬಂದಾಗ ಬಿಟ್ಬಿಟ್ಟೆ, ಸೀರೆ ಕುಚ್ ಮಾಡೋದ್ ಬಿಟ್ಟೆ. ಫೈನ್. ಹೆಚ್ಚು ಸಮಯ ಯಾವ್ದಕ್ಕೆ ನಿಮ್ ಪ್ರಕಾರ ಯಾವ್ದಕ್ಕೆ ಹಿಡಿಯೋದು, ಸೀರೆಗೂ ವ್ಯಾಲ್ಯೂಯೇಷನ್ಗೂ? ವ್ಯಾಲ್ಯೂಯೇಷನ್ ಟೈಮ್ ತುಂಬಾ ತಗೊಂತಾ ಇತ್ತು ಗುರುಜಿ. ಅಂದ್ರೆ ಇಲ್ಲ, ವ್ಯಾಲ್ಯೂಯೇಷನ್ ಜಾಸ್ತಿ ದುಡ್ಡು ಸಿಗ್ತಾ ಇತ್ತು. ಒಂದ್ ದಿನಕ್ಕೆ 30 ಪೇಪರ್ ವ್ಯಾಲ್ಯೂ ಮಾಡ್ಬಿಡ್ತಾ ಇದ್ದೆ. ಈ ದೃಷ್ಟಿಯಲ್ಲಿ ನೋಡಿದ್ರೆ ವ್ಯಾಲ್ಯೂಯೇಷನ್ ಬೆಟರ್. ಮತ್ತೆ ಇನ್ನೊಂದು ನನ್ನ ಸಬ್ಜೆಕ್ಟ್ಗೆ ಪ್ಯಾರಲಲ್ ಆಗಿತ್ತು ಅದು ವರ್ಕ್. ನಿಜ ನಾನ್ ಕಲಿಯೋದಕ್ಕೂ ಹೆಲ್ಪ್ ಆಗ್ತಾ ಇತ್ತು. ಆ ಟೈಮಲ್ಲಿ ನಾನು BSc ಮುಗಿಸ್ದೆ. ಆ ಟೈಮಲ್ಲಿ CET ಕಂಡಕ್ಟ್ ಮಾಡಿದ್ರು ಗವರ್ನಮೆಂಟ್. ನನ್ಗೆ ಎಲ್ಲಾ ಸ್ಟೇಜ್ ಅಲ್ಲೂ ಎಷ್ಟೊಂದು ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ಗುರುಜಿ, ಸೀರಿಯಸ್ಲಿ BSc ಮುಗಿಸಿ 1000ಗೆ ಒಂದು 850 ಮಾರ್ಕ್ಸ್ ತಗೊಂಡು ಡಿಸ್ಟಿಂಕ್ಷನ್ ಬಂದೆ. ಇನ್ನೇನ್ MSc ಸೀಟ್ ಸಿಗ್ಬೇಕು, ಗವರ್ನಮೆಂಟ್ CET ಕಂಡಕ್ಟ್ ಮಾಡ್ತಾ ಟೈಮಲ್ಲಿ. ನನಗ್ CET ಹೆಂಗ್ ಓದ್ಬೇಕು ಅಂತಾನೂ ಗೊತ್ತಿಲ್ಲ ಗುರುಜಿ. ಹಂಗೂ ಸರ್ ಇಲ್ಲ ನಿನ್ಗೆ ಐಡಿಯಾ ಇಲ್ಲ, ಬಟ್ ಕಾನ್ಸೆಪ್ಟ್ ಗೊತ್ತಿದೆ, ಕೂತ್ಕೊಂಡು ಓದು ಅಂತ ಹೇಳಿದ್ರು. ಆ 2 ತಿಂಗಳು ನನಗೆ ಪಾಪ KR ನಗರದಿಂದ ನಮ್ಮ ಊರಿಗೊಬ್ರು ಮದ್ವೆ ಆಗಿದ್ರು ಲೇಡಿ, ಅವ್ರನ್ನು ಈ ಟೈಮಲ್ಲಿ ನೆನ್ಸ್ಕೊಬೇಕು. ಅವ್ರು 2 ತಿಂಗಳು ನನ್ಗೆ ಊಟ ತಿಂಡಿ ಎಲ್ಲ ಕೊಟ್ರು ಗುರುಜಿ. ಅವ್ರ ಮನೆ ಟೆರೆಸ್ ಮೇಲೆ ಎಲ್ಲಿ ಈಗ ನೀರ್ದು ಟ್ಯಾಂಕ್ ಹಾಕಿರ್ತಾರೆ ಗೊತ್ತಿದ್ಯಾ ಗುರುಜಿ, ಆ ಟ್ಯಾಂಕ್ ನೆರಳು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಕೂತ್ಕೊಂಡು ಬೆಳಿಗ್ಗೆ ಸಂಜೆ ತನಕ ಅವ್ರ ಮನೆ ಟೆರೆಸ್ ಮೇಲೆ ಓದಿದೀನಿ ನಾನು. ಅದೆಲ್ಲ ಓದಿ ಪಾಪ ಅವರೇ ಜ್ಯೂಸ್ ತಂದ್ಕೊಡೋರು, ಕಾಫಿ ತಂದ್ಕೊಡೋರು. ಓದ್ತೀಯಮ್ಮ ನೀನು, ನಿನ್ಗೆ ಸಪೋರ್ಟ್ ಮಾಡೋರು ಇಲ್ವಲ್ಲ, ನನ್ ಮಗಳಾಗಿದ್ರೆ ನಮ್ ಮನೇಲಿ ಫೆಸಿಲಿಟೀಸ್ ಇದ್ದಿದ್ರೆ ನೀನು ನಮ್ ಮನೇಲೆ ಉಳ್ಸ್ಕೊಂಡ್ಬಿಡ್ತಿದ್ದೆ ಅಂತ ಹೇಳಿ ಪಾಪ ಅವ್ರ ಹಸ್ಬೆಂಡ್ ಅಷ್ಟೇ, ಹುಡ್ಗಿ ಓದ್ತಾಳೆ, ನಾಳೆ ನಮ್ಮನ್ನ ನೆನ್ಸ್ಕೊಡ್ತಾಳೋ ಬಿಡ್ತಾಳೋ, ಒಂದ್ ಲೈಫ್ ಸಿಗುತ್ತೆ, ಅವಳಿಗೆ ಊಟ ತಿಂಡಿ ಸಪ್ಲೈ ಮಾಡು ಅಂತ ಹೇಳಿದ್ರು. ಸೊ ಊಟ ತಿಂಡಿ ಎಲ್ಲ ಕೊಟ್ಟು 2 ತಿಂಗಳು ತುಂಬಾ ಚೆನ್ನಾಗ್ ಓದ್ತೆ ಗುರುಜಿ. ಆ CET ಆಶಾ ಶುಕ್ರವಾರ, ಆಕ್ಚುಲಿ ನಂಗೆ ನೆನ್ಪಿದೆ, 2ನೇ ಆಶಾ ಶುಕ್ರವಾರನೇ CET ಕಂಡಕ್ಟ್ ಮಾಡಿದ್ರು. ಬರ್ದೆ, ನೋಡಿದ್ರೆ 60 ಮಾರ್ಕ್ಸ್ಗೆ ನಾನ್ ಬರ್ದಿದ್ದೆ 29 ಗುರುಜಿ. ನನಗೆ CET ಹೆಂಗಿರುತ್ತೆ, ಶಾರ್ಟ್ ಕಟ್ ಏನ್ ಯೂಸ್ ಮಾಡ್ಬೇಕು, ಯಾರು ಆ ಟೈಮಲ್ಲಿ ಹೇಳ್ಕೊಡ್ಲಿಲ್ಲ. ಸರ್ ಇವಾಗಿನ ತರ ನನ್ನ ಹತ್ರ ಫೋನ್ ಇರ್ಲಿಲ್ಲ, ಆನ್ಲೈನ್ ಅಲ್ಲಿ ಕೋಚಿಂಗ್ ನೋಡೋದಿಕ್ಕಾಗ್ಲಿ, ಇಲ್ಲ ಯಾವ್ದೋ ಕ್ಲಾಸಸ್ ಕೇಳೋದಿಕ್ಕಾಗ್ಲಿ, ಸೆಲ್ ಫೋನ್ ಇರ್ಲಿಲ್ಲ. ನಾನ್ ಫೋನ್ ತಗೊಂಡಿದ್ದೆ ನನ್ ಫಸ್ಟ್ ಸ್ಯಾಲ್ರಿ ಬಂದ ಮೇಲೆ ಗುರುಜಿ. ಅಲ್ಲಿ ತನಕ ಬೇಸಿಕ್ಸ್ ಇರ್ತಿತ್ತು, ಕೀಪ್ಯಾಡ್ ಇತ್ತು. ಅದ್ರಲ್ಲೆಲ್ಲ ಆ ಟೈಮಲ್ಲಿ ನನ್ಗೆ ಇವಾಗ್ಲೂ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಫೇಸ್ಬುಕ್ ಯೂಸ್ ಮಾಡಲ್ಲ, ಅವಾಗ್ಲೂ ಮಾಡ್ತಿರ್ಲಿಲ್ಲ ಗುರುಜಿ. ಹಾಗಾಗಿ ಅದೇನಾಗ್ಬಿಡುತ್ತೆ ಅಂದ್ರೆ ನಂಗೆ CET ಹಿಂಗ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. 29 ಕ್ವಶನ್ಸ್ ಅಷ್ಟೇ ಗುರುಜಿ, ಟು ಬಿ ಫ್ರಾಂಕ್ ನಾನು ಅಟೆಂಡ್ ಮಾಡಿದ್ದು. 2 ಗೆಸ್ ಮೇಲೆ ಟಿಕ್ ಮಾಡಿದೆ, ಇನ್ನ 29 ಕ್ವಶನ್ ಅಟೆಂಡ್ ಮಾಡೋ ಅಷ್ಟೇ ಟೈಮ್ ಆಗ್ಬಿಡ್ತು. ಮತ್ತೆ ಹೊರ್ಗಡೆ ಬಂದೆ, ಫ್ರೆಂಡ್ಸ್ ಎಲ್ಲ ಅಯ್ಯೋ ನಂದು 60ಕ್ಕೆ 55 ಬರುತ್ತೆ, 54 ಬರುತ್ತೆ ಅಂತ ಏನ್ ಖುಷಿಯಾಗಿ ಹೇಳ್ತಿದ್ದಾರೆ. ಅವ್ರು ಯಾರು ಓದಿಲ್ಲ, ಎಲ್ಲ ಎಂಜಾಯ್ ಮಾಡಿರೋರು ಟ್ರಿಪ್ ನ. ನಾನ್ 2 ತಿಂಗಳು ನಿದ್ದೆಗೆಟ್ಕೊ ಓದಿದೀನಿ. ಹಿಂಗಾಯ್ತಲ್ಲ ಅನ್ಬಿಟ್ಟು ಮನೆಗ್ ಪೂರ್ತಿ ಮೈಸೂರಿಂದ ನಂಜನಗೂಡಿಗೆ ಬಂದ್ ನಂಜನಗೂಡಿಂದ ಊರಿಗೆ ಅಳ್ತಾ ಹೋಗಿದ್ದೀನಿ. ಆಮೇಲೆ ರಿಸಲ್ಟ್ ಬಂದ್ರೆ ಗುರುಜಿ ನನ್ 2nd ರ್ಯಾಂಕ್. ಹೆಂಗಾಗಿದೆ ನನ್ ಲೈಫ್ ಅಲ್ಲಿ ಅಂದ್ರೆ ಈ ಮಿರಾಕಲ್ ಅನ್ಸ್ಬೇಕು. ಒಂದೊಂದ್ ಸ್ಟೇಜ್ ಅಲ್ಲೂ ಮಹಾರಾಣಿ ಅಪ್ಲಿಕೇಶನ್ ಹಾಕೋದಿಕ್ ಹೋಗಿದೀನಿ, ಅಲ್ಲಿ ನೋಡಿದ್ರೆ ರಿಸಲ್ಟ್ ಶೀಟ್ ತಗೊಂಬನ್ನಿ CET ಅಂದ್ರು. ಎಲ್ಲರದು ಯಾರ್ದೆಲ್ಲ 59, 58 ಅಂದ್ರೆ ಅವ್ರೆಲ್ಲ 12, 13, 4, 3 ಮಾರ್ಕ್ಸ್. ನಂದು ಒಬ್ಬಳ್ದು ಗುರುಜಿ 2nd ರ್ಯಾಂಕ್. ಫಸ್ಟ್ ರ್ಯಾಂಕ್ 31 ಯತಿರಾಜ ಶರ್ಮಾ ಅಂತ, 2nd ರ್ಯಾಂಕ್ ನಂದು. ಮತ್ತೆ ಕರೆದು ಕಾಲೇಜಲ್ಲಿ ಸನ್ಮಾನ ಮಾಡಿ, ಸರು ನಾನು ನಿನ್ನನ್ನು ಓದ್ಸಿದ್ದಕ್ಕೂ ಖುಷಿ ಆಯ್ತಂತ ಎಲ್ಲಾ ಲೆಕ್ಚರ್ಸು ಖುಷಿ ಆದ್ರು ಗುರುಜಿ. ಅಂದ್ರೆ ನಾನೇ ಫಸ್ಟ್ ಅಡ್ಮಿಷನ್ ಆ ಕಾಲೇಜಿಗೆ. ಆ ಕಾಲೇಜಲ್ಲಿ BSc ಸ್ಟಾರ್ಟ್ ಆಗಿರ್ಲಿಲ್ಲ, ನಾನು ಏನಕ್ಕೋ ಹೋದೆ.
ಆಮೇಲೆ ನನ್ನನ್ನು ಅಡ್ಮಿಷನ್ ಮಾಡ್ಕೊಂಡು ನಂತರನೇ ಇನ್ಯಾರು ಬಡವ್ರ ಮನೆ ಮಕ್ಳಿದಾರೆ ಅವ್ರನ್ನು ಕರ್ಕೊಂಡ್ ಬನ್ನಿ, ನಾವೇ ಫೀಸ್ ಪೇ ಮಾಡಿ ಅಡ್ಮಿಷನ್ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಮತ್ತೆ ನನ್ ಫ್ರೆಂಡ್ಸ್ ಕರ್ಕೊಂಡು ಹೋದೆ. 5 ಜನನ ಅಡ್ಮಿಷನ್ ಮಾಡ್ಕೊಂಡ್ರು ಗುರುಜಿ. 5 ಜನದಲ್ಲಿ ಈಗ 2 ಗವರ್ನಮೆಂಟ್ ಜಾಬ್ ಅಲ್ಲಿ ಇದಾರೆ, ನಾವು 3 ಜನ ಪ್ರೈವೇಟ್ ಅಲ್ಲಿ ಇದೀವಿ. ಪ್ರೈವೇಟ್ ಅಲ್ಲಿ ಇದ್ರು ಗವರ್ನಮೆಂಟ್ ಅಷ್ಟೇ ಅರ್ನಿಂಗ್ಸ್ ಮಾಡ್ತಾ ಇದೀವಿ. ಇಲ್ಲ, ದಟ್ಸ್ ಗ್ರೇಟ್. ಅಂದ್ರೆ ನೋಡಿ, ಅವರು ಫೀಸ್ ಕಟ್ಟಿ ನಾವೇ ಓದಿಸ್ತೀವಿ ಅನ್ನಲ್ಲ, ಅಂದ್ರೆ ಆ ಶಾಲೆ ಇರೋದೇ ಹಾಗ ಅಥವಾ ಅದು ಆರಂಭದಲ್ಲಿ? ಇಲ್ಲ ಗುರುಜಿ, ಅದು ಗವರ್ನಮೆಂಟ್ ಡಿಗ್ರಿ ಕಾಲೇಜು, ನಂಜನಗೂಡು ಫಸ್ಟ್ ಗ್ರೇಡ್ ಕಾಲೇಜು ಗುರುಜಿ. ಅದು ಅಲ್ಲಿ BCom BA ಅಷ್ಟೇ ಇದ್ದಿದ್ದು, BSc ಇರ್ಲಿಲ್ಲ. ಲೆಕ್ಚರ್ಸ್ ಎಲ್ಲ ಅಪಾಯಿಂಟ್ ಆಗಿದ್ರು, ಬಟ್ ಮಕ್ಳಿರ್ಲಿಲ್ಲ ಅಲ್ಲಿ. ಮೇಷ್ಟ್ರವರೇ ಮಕ್ಳಿರ್ಲಿಲ್ಲ. ಎಲ್ಲ ಗವರ್ನಮೆಂಟ್ ಒಳ್ಳೆ ಹ್ಯಾಂಡ್ KCET ನೆಟ್ ಮಾಡಿರೋರ್ ಫ್ಯಾಕಲ್ಟೀಸೇ ಇದ್ದಿದ್ದಲ್ಲಿ, ಆದ್ರೆ ಸ್ಟೂಡೆಂಟ್ಸ್ ಇರ್ಲಿಲ್ಲ ಗುರುಜಿ ಆ ಟೈಮಲ್ಲಿ. ಚಿತ್ರ. ಸೊ ನಾನ್ ಯಾರಿಗೋ ಅಪ್ಲಿಕೇಶನ್ ಹೋದೆ. ಇವಾಗೆಲ್ಲ ಮಕ್ಳು ಎಲ್ಲರ ಹತ್ರನು ಇವಾಗ ಫೋನ್ ಪೇ ಗೂಗಲ್ ಪೇ ಇರುತ್ತೆ. ಅವಾಗ ನಾನು ನನ್ ಫ್ರೆಂಡ್ ಅಪ್ಲಿಕೇಶನ್ ತರೋದು, ನಾನ್ JCS ಗೆ ಸೇರ್ಬೇಕು, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟಿದೀನಿ ಅಂತ ಅನ್ಕೊಂಡು ಹೋಗಿದ್ದೆ. ಅವಾಗ BCom ಗೆ ಯಾರೋ ಫ್ರೆಂಡ್ ಗೆ ಅಪ್ಲಿಕೇಶನ್ ತರಕಂತ ಹೋದೆ. ಸರ್ ಕೇಳಿದ್ರು, ನೀನ್ ಅಡ್ಮಿಷನ್ ಆಗ್ತೀಯಪ್ಪ ಅಂದ್ರು. ಇಲ್ಲ ಸರ್ ನಾನ್ ಸೈನ್ಸ್ ಅಂದೆ. ಆವಾಗ ಕೂರ್ಸ್ಕೊಂಡು ಅಡ್ಮಿಷನ್ ಮಾಡಿ, ಈಗ ನಿನ್ಗೆ ಫ್ರೀ ಅಡ್ಮಿಷನ್ ಮಾಡ್ಕೊಂತೀವಿ ನಾವು, ನಿನ್ ಫ್ರೆಂಡ್ಸು ಇದ್ರೆ ಕರ್ಕೊಂಬಮ್ಮ, ಇಲ್ಲ ಅಂದ್ರೆ ನಮಗ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತೆಲ್ಲ ಹೇಳಿದ್ರು ಅವರು. ಫಸ್ಟ್ ನನ್ನ ನಂಬಿ ಹೇಳಿದ್ರು, ಏನೋ ಗೊತ್ತಿಲ್ಲ ಗುರುಜಿ. ಆಮೇಲೆ ನನ್ ಫ್ರೆಂಡ್ಸ್ ಎಲ್ಲ PUC ಯಾರು ಅಪ್ಪ ಅಮ್ಮ ಇಲ್ದೆ ಬಡವ್ರು ಇರ್ತಾರೋ ಅವ್ರನ್ನ ರಿಜಿಸ್ಟರ್ ತೆಗ್ಸಿ ಹುಡುಕಿ, PUC ರಿಜಿಸ್ಟ್ರೇಷನ್ ಅಲ್ಲಿ ಹುಡುಕಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದು ಅವ್ರಿಗೆ ಎಲ್ಲರಿಗೂ ಗುರುಜಿ, ನಾನು ಒಬ್ಬಳದಲ್ಲ 5 ಜನಕ್ಕೂ ನಮ್ ಲೆಕ್ಚರರ್ಸ್ 3 ವರ್ಷ ಫ್ರೀಯಾಗಿ ಫೀಸ್ ಪೇ ಮಾಡಿದ್ದಾರೆ. 4 ಜನ ಹುಡುಗಿರು, ಒಬ್ಬ ಹುಡುಗ, 5 ಜನ ಇದ್ದಿತ್ತು. 5 ಜನಕ್ಕೂ 3 ವರ್ಷ. ಈಗ ಕಾಲೇಜಲ್ಲಿ 300 ಜನ ಇದಾರೆ ಸ್ಟ್ರೆಂತ್. ಬಟ್ ಫಸ್ಟ್ ಸ್ಟಾರ್ಟ್ ಆಗಿದೆ ನಮ್ಮಿಂದ ಗುರುಜಿ. ಆಯ್ತು. ಸೊ ಬಟ್ ಇದೆಲ್ಲ ಮೀರಿ ಇವಾಗ್ಲೂ ಆ ಮನೇಲಿ ಇದ್ದೀರಾ ಅಥವಾ ಏನು? ಇವಾಗ್ಲೂ ಅದೇ ಮನೆಯಲ್ಲಿ ನಮ್ಮ ಅತ್ತೆ ನೋಡಿದ ಹುಡುಗನ್ನೇ ಮದ್ವೆ ಆದೆ, ಒಂದ್ ಮಗು ಆಗಿದೆ. ಇವನ್ ನಾನ್ ಮೈಸೂರಲ್ಲಿ ಇದೀವಿ ಗುರುಜಿ. ಡ್ಯೂಟಿ ಇರೋದ್ರಿಂದ ನಾನು ಇಲ್ಲೇ ಟ್ಯೂಷನ್ ಎಲ್ಲ ಮಾಡ್ಬೇಕು, ಹಾಗಾಗಿ ಇದೀನಿ. ಮಗುನ ನಮ್ಮ ಅತ್ತೆನೆ ನೋಡ್ಕೊಂತಿದ್ದಾರೆ. ಅಂದ್ರೆ ಈಗ ನೀವು ಗಂಡ ಹೆಂಡತಿ ಎಲ್ಲಿದ್ದೀರಿ? ನಾವ್ ಇಲ್ಲಿ ಮೈಸೂರಲ್ಲಿ ಇದೀವಿ ಗುರುಜಿ. ವೀಕ್ಲಿ ಒನ್ಸ್ ಹೋಗ್ತಿವಿ. ಬಟ್ ಈಗ ಎಲ್ಲ ಮಗು ಅಂದ್ರೆ ತುಂಬಾ ಚಿಕ್ಕ ಮಗು, ಇವಾಗ 3 ವರ್ಷ ಗುರುಜಿ. ನೆಕ್ಸ್ಟ್ ಅವಳ ಕಾನ್ವೆಂಟ್ ಕರ್ಕೊಂಡ ಮೈಸೂರಿಗೆ ಕರ್ಕೊಂಡ್ ಮನೆ ವಾತಾವರಣ ಈಗೆಲ್ಲ ಬದಲಾಗಿದೆಯಾ? ಬದಲಾಗಿದೆ ಗುರುಜಿ. ಅವ್ರಿಗೆ ಇವಾಗ ಒಂದು ಖುಷಿ ಆಗ್ತಿದೆ. ನಾವ್ ಅಷ್ಟ್ ಕಷ್ಟ ಕೊಟ್ರುನು, ಬಟ್ ಅವ್ರೆಲ್ರೂನು ಇವಾಗ ಅವ್ರೆಲ್ಲರಿಗಿಂತ ಲೈಫ್ ಅಲ್ಲಿ ಸೆಟ್ಲ್ ಆಗಿರೋದೇ ನಾನು ಗುರುಜಿ. ತುಂಬಾ ಕಷ್ಟ ಕೊಟ್ಟಿರ್ಬೋದು, ಆದ್ರೆ ಲೈಫ್ ಅಲ್ಲಿ ಸೆಟ್ಲ್ ಆಗಿರೋದೇ ನಾನು. ಬಟ್ ನಾನು ಏನ್ ಹೇಳ್ಕೊಳಕ್ ಬಂದೆ ಅಂದ್ರೆ, ಈಗ ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡಿದೀವಿ, ಬಟ್ ನಾನು ಏನ್ ಲೈಫ್ ಅಲ್ಲಿ ಏನ್ ಕಲೀಲಿಲ್ಲ ಅಂದ್ರೆ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅನ್ನೋ ಒಂದು ವಿಷಯದಲ್ಲಿ ಸೋತ್ಬಿಟ್ಟೆ ಗುರುಜಿ. ನಾನು ಎಲ್ಲರನ್ನು ನನ್ನವ್ರು ಅಂತ. ಈಗ ನನ್ ಫಸ್ಟ್ ಸ್ಯಾಲ್ರಿ ಬಂತು, ಮನೇಲಿ ಯಾರು ಖುಷಿ ಪಡ್ಲಿಲ್ಲ. ನನ್ ಸ್ಯಾಲ್ರಿ ತಂದೆ ತೋರಿಸ್ಬೇಕು ನೋಡಮ್ಮ, ನನ್ ಫಸ್ಟ್ ಸ್ಯಾಲ್ರಿ 7,000. 2015 ಅಲ್ಲಿ ಫಸ್ಟ್ ಸ್ಯಾಲ್ರಿ ನಂದು 7,000 ಗುರುಜಿ. ಮನೆಗ್ ತಂದು ಅಮ್ಮ ಇವತ್ ನಂದು ಸ್ಯಾಲ್ರಿ ಬಂದಿದೆ ಅಂತ ಹೇಳೋದಿಕ್ ಬಂದ್ರೆ ಯಾರು ಖುಷಿ ಪಡ್ಲಿಲ್ಲ. ನನಗ್ ಡ್ಯೂಟಿ ರಿಪೋರ್ಟ್ ಆಯ್ತು, MSc ಮುಗುವ ಅಷ್ಟ್ರಲ್ಲೇ ನಾನು ನಮ್ ಸರ್ ಹೆಲ್ಪ್ ತಗೊಂಡು ಡ್ಯೂಟಿಗೆ ಜಾಯ್ನ್ ಆಗ್ಲಿಲ್ಲ ಗುರುಜಿ. ಇಲ್ಲ ಸರ್, ಓನಾಗೆ ನಾನು ಎಲ್ಲಾದ್ರೂ ವರ್ಕ್ ಮಾಡ್ತೀನಿ ಅಂತ ಹೇಳಿ ತುಂಬಾ ವರ್ಕ್ ಮಾಡಿದೆ. ನಗರದಲ್ಲೇ, ಚಾಮರಾಜನಗರದಲ್ಲಿ ಫಸ್ಟ್ ಡ್ಯೂಟಿ ಸಿಕ್ತು ನನ್ಗೆ ಪ್ರೈವೇಟ್ ಅಲ್ಲಿ. ಅಲ್ಲಿ ಓದಿ ಅಲ್ಲಿ ವರ್ಕ್ ಮಾಡಿದೆ. ಡ್ಯೂಟಿಗೆ ಸ್ಯಾರಿ ಹಾಕೊಂಡ್ ಹೋಗ್ಬೇಕು. ನಮ್ಮ ಮನೇಲಿ ಒಬ್ರು ಒಂದ್ ಸ್ಯಾರಿ ಕೊಡ್ಲಿಲ್ಲ ಗುರುಜಿ. ಇವ್ಳು ಎಲ್ಲಿ ಡ್ಯೂಟಿಗೆ ಹೋಗ್ಬಿಡ್ತಾಳೋ ಅಂತ. ಪಕ್ಕದ ಮನೆಯವ್ರ ಹತ್ರ ಅವ್ರು ಸ್ಯಾರಿ ಕೊಟ್ಟು 1 ತಿಂಗಳು ಹಾಕೊಂಡ್ ಹೋಗಿ ಅಲ್ಲಿಂದ ಫಸ್ಟ್ ಸ್ಯಾಲ್ರಿ ತಗೋ ಬಂದೆ. ಮನೇಲಿ ಎತ್ಕೊಂಡ್ಬಿಟ್ರು ದುಡ್ಡನ್ನ. ತಂದು ನಮ್ಮ ಅಜ್ಜಿ ಕೊಡೋದಿಕ್ಕಂತಾನೆ ತಂದೆ ನಾನು. ಅವ್ರು ಎತ್ಕೊಂಡ್ಬಿಟ್ರು ದುಡ್ಡನ್ನ. ಅಷ್ಟೆಲ್ಲಾ ಆಟ ಆಡ್ಸಿದ್ರು. ಈಗ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಅರ್ನಿಂಗ್ಸ್ ಚೆನ್ನಾಗಿದೆ, ಎಲ್ಲಾ ಚೆನ್ನಾಗಿದೆ. ಬಟ್ ನಂದ್ ಏನ್ ಪ್ರಾಬ್ಲಮ್ ಅಂದ್ರೆ ಯಾರು ನಂಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಜಿ. ಎಲ್ರು ನನ್ನವ್ರು ಅಂತ ಅನ್ಕೊಂಡು ವರ್ಕ್ ಮಾಡೋ ಕಡೆ ನಂದು ಫಸ್ಟ್ ಪ್ರಿಯಾರಿಟಿ ಲೈಫ್ ಅಲ್ಲಿ ಪ್ರೊಫೆಷನ್, 2ನೇ ಲೈಫ್ ಪರ್ಸನಲ್ ಗುರುಜಿ. ನನ್ಗೆ ಇವತ್ತಿನ ತನಕ ನನ್ ಕೈ ಹಿಡ್ದಿರೋದೆಲ್ಲ ನನ್ಗೆ ಎಜುಕೇಶನ್. ಹಾಗಾಗಿ ನನ್ ಕಾಲೇಜಲ್ಲಿ ಏನೇ ಕೆಲ್ಸ ಕೊಟ್ರು, ಯಾರ್ ಎಷ್ಟೊತ್ತಿಗೆ ಬಂದ್ರು, ಯಾರ್ ಎಷ್ಟೊತ್ತಿಗೆ ಹೋದ್ರು, ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ ಗುರುಜಿ. ನಂದೇನಾಯ್ತು ಕೆಲ್ಸ ನಾನ್ ನೋಡ್ಕೊಂತೀನಿ, ನನ್ ಕೆಲ್ಸ ನಾನ್ ಮಾಡ್ತೀನಿ. ಅದೇ ಏನಾಗ್ಬಿಟ್ಟಿದೆ, ಬೇರೆಯವರೆಲ್ಲ ಮ್ಯಾನೇಜ್ಮೆಂಟ್ ಗೆ ನನ್ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವಳು ಅಟೆಂಡರ್ ಗಳ ಜೊತೆ ಮಾತಾಡ್ತಾಳೆ. ಈಗ ನಾನ್ ವೀಕ್ಲಿ ಒನ್ಸ್ ಊರಿಗೆ ಹೋಗ್ತೀನಿ ಗುರುಜಿ. ಹಳ್ಳಿಲಿ ನಿಮ್ಗೆ ಗೊತ್ತು ಎಲ್ಲ ಚೀಪ್ ಆಗಿ ಸಿಗುತ್ತೆ. ಒಂದು ಫ್ರೂಟ್ಸ್ ಇಂದ ಇರ್ಬೋದು, ವೆಜಿಟೇಬಲ್ಸ್ ಇಂದ ಇರ್ಬೋದು. ಮತ್ತೆ ನಮ್ಮ ಮನೇಲಿ ಇವಾಗ ಎಲ್ಲ ಚೆನ್ನಾಗಿದ್ದಾರೆ. ಅವ್ರು ಏನೇ ವೆಜಿಟೇಬಲ್ಸ್ ಏನೇ ಸಿಕ್ಕಿದ್ರು ನಾನು ಒಂದಷ್ಟು ತಂದು ಫಸ್ಟ್ ಪ್ರಿಯಾರಿಟಿ ನಾನು ಅಟೆಂಡರ್ ಗಳಿಗೆ ಕೊಡೋದು. ಅವ್ರಿಗೆ ಕೊಡ್ತೀನಿ, ಆಮೇಲೆ ಕೊಲೀಗ್ಸ್ ಕೊಡ್ತೀನಿ. ಮನೇಲಿ ಏನೋ ಒಂದ್ ಸ್ವೀಟ್ ಮಾಡಿದ್ರ ಆಯ್ತು, ಅದನ್ನು ಒಂದಷ್ಟು ಏನೇ ಮಾಡ್ತಿದ್ರು ಅಮ್ಮ ಒಂದ್ 200 ಪೀಸ್ ಜಾಸ್ತಿ ಮಾಡು ಅಂತ ಹೇಳಿ ಮಾಡಿಸ್ಕೊ ಬಂದು ಕೊಲೀಗ್ಸ್ಗೆಲ್ಲ ಕೊಡ್ತೀನಿ ಗುರುಜಿ. ಅದೇನಾಗ್ಬಿಡ್ತಾ ಇದೆ ಅಂದ್ರೆ
ಇವಳಿಗೆ ಡಿಗ್ನಿಫೈಡ್ ಲೇಡಿ ಅಲ್ಲ ಇವಳು, ಹ್ಮ್ ಎಲ್ಲಾನು ಮಾತಾಡ್ತಾಳೆ. ಹ್ಮ್ ಹ್ಮ್ ಬಟ್ ನನ್ನನ್ನ ವರ್ಕ್ ವಿಷಯದಲ್ಲಿ ಅವರು ನನ್ ವರ್ಕ್ ಅಲ್ಲಿ ಯಾರಿಗೂನು ನನ್ ಜೊತೆ ಯಾರು ಕಾಂಪೀಟ್ ಮಾಡ್ತಾ ಇಲ್ಲ ಗುರುಜಿ ವರ್ಕ್ ಬಗ್ಗೆ. ನಮ್ಗೆ ಕಾಲೇಜಲ್ಲಿ ಫೀಡ್ಬ್ಯಾಕ್ ತೆಗಿತಾರೆ. ನಾನ್ ಬಂದ್ 10 ವರ್ಷ ಆಯ್ತು, 10 ವರ್ಷದಿಂದಾನು ನಂದು ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ. ಹ್ಮ್ ಅಂದ್ರೆ ಪ್ರಮೋಷನ್ ವರ್ಷ ಪ್ರಮೋಷನ್ ಕೊಡ್ತಾರೆ, ಪ್ರತಿ ವರ್ಷ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ನನ್ನನ್ನು ವರ್ಕ್ ವಿಷಯದಲ್ಲಿ ಕುಗ್ಸಕ್ ಆಗಲ್ಲ ಅಂತ ಹೇಳಿ ಎಲ್ಲ ಬೇರೆ ಕಾಲೇಜಲ್ಲಿ, ಈಗ ನನ್ ಜೊತೆಲಿ MSc ಮುಗಿಸಿದ್ ಎಲ್ರು ಆಲ್ಮೋಸ್ಟ್ ಎಲ್ಲಾ ಕಾಲೇಜಲ್ಲಿ HOD ಗಳಾಗಿದ್ದಾರೆ, ಮೇನ್ ಲೆಕ್ಚರರ್, ಪ್ರಿನ್ಸಿಪಲ್, ಈ ತರ ಎಲ್ಲ ಆಗಿದ್ದಾರೆ ಗುರುಜಿ. ಹ್ಮ್ ಅದೇನಾಗ್ತಾ ಇದೆ, ನನ್ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಡಿಗ್ನಿಫೈಡ್ ಲೇಡಿ ಅಲ್ಲ, ಯಾರು ಎಲ್ಲರ ಜೊತೆನೂ ಮಾತಾಡ್ತಾಳೆ. ಕೊಲೀಗ್ಸ್ ಯಾರಿಗೆ ಸ್ಪ್ರೆಡ್ ಮಾಡ್ತಿದ್ದಾರೆ? ಮ್ಯಾನೇಜ್ಮೆಂಟ್ ಗೆ, ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಗೆ. ಯಾಕಂದ್ರೆ ಅವ್ರು ನಂಗೆ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಕೊಡ್ತಿದಾರಲ್ಲ. 10 ವರ್ಷದಲ್ಲಿ ಅಥವಾ 10 ವರ್ಷ ಬದುಕಿರುವ ಅಥವಾ ಅಲ್ಲಿ ಜೀವಿಸಿರುವ, ಕಾಯಕ ಮಾಡಿರುವ ನಿಮ್ಮನ್ನ ಯಾರೋ ಹೇಳಿದ ಕೆಲವು ಮಾತುಗಳನ್ನ ನಂಬುವಷ್ಟು ಕಳಪೆಯಾಗಿ ಬದುಕಿದ್ದೀರಾ? ಅಥವಾ ಇಲ್ಲ ಗುರೂಜಿ. ಮ್ಯಾನೇಜ್ಮೆಂಟ್ ಅದನ್ನ ನಂಬುತ್ತೆ ಅಂತ ನೀನ್ ಅಂದ್ಕೊಳ್ತೀಯಾ? ಇಲ್ಲ ಗುರುಜಿ, ನಂಬಿಲ್ಲ. ಇವ್ರು ಎಷ್ಟೇ ಹೇಳಿದ್ರು ನನಗೆ ಪ್ರಮೋಷನ್ ಕೊಡ್ತಾ ಇದಾರೆ ಗುರುಜಿ ಮ್ಯಾನೇಜ್ಮೆಂಟ್. ಮತ್ ಭಯ ಯಾಕೆ? ಬಟ್ ನನಗೆ ಫೋನ್ ಮಾಡ್ತಾರೆ, ಇಲ್ಲ ನೀನ್ ಹಂಗಿರ್ಬೇಕಿತ್ತು, ನೀನ್ ಯಾಕೆ ಡಿಗ್ನಿಫೈಡ್ ಆಗಿಲ್ಲ, ನೀನ್ ಯಾಕೆ ಅವ್ರಿಗೆ ಫ್ರೂಟ್ಸ್ ಎಲ್ಲ ತಂದು ಕೊಡ್ತೀಯ. ಕೊಲೀಗ್ಸ್ ನನಗೆ ಒಂದೊಂದ್ಸರಿ ಮನೆಗ್ ಬಂದಾಗ ಇಷ್ಟೆಲ್ಲ ಲೈಫ್ ಅಲ್ಲಿ ನನ್ ಏನೇ ತಗೊಂಡ್ರು ಖುಷಿ ಪಡೋರು ಯಾರು ಇರ್ಲಿಲ್ಲ ಗುರುಜಿ ಮನೇಲಿ. ಬಟ್ ಈಗ ಹಂಗಲ್ಲ, ನನ್ನನ್ನು ಅಷ್ಟು ವರ್ಷದಿಂದ ನೋಡಿದಾರಲ್ಲ, ಹಾಗಾಗಿ ಯಾರೇ ನಂಗೊಂದು ಹುಷಾರ್ ತಪ್ಪಿದ್ರು ಅಕ್ಕ ತಂಗಿರ್ ತರ ಬಂದ್ ಮಾತಾಡಿಸ್ತಾರೆ ಎಲ್ರು. ಬೇರೆಯವ್ರನ್ನ ಯಾರು ಕೇಳಲ್ಲ, ನೀನು ಡಿಗ್ನಿಫೈಡ್ ಆಗಿರ್ಬೇಕು, ನೀನ್ ಹಂಗ್ ಬರ್ಬೇಕು ಕಾಲೇಜ್ಗೆ, ಹಿಂಗ್ ಬರ್ಬೇಕು ಅಂತ ಪ್ರತಿ ದಿನ ಅಟ್ಲೀಸ್ಟ್ ವೀಕ್ಲಿ ಒಂದ್ಸರಿ ಆದ್ರೂ ನನಗ್ ಫೋನ್ ಮಾಡಿ ಹೇಳ್ತಾರೆ ಗುರುಜಿ. ಕೊಲೀಗ್ಸ್ ಫೋನ್ ಮಾಡ್ತಾರೆ, ಇಲ್ಲ ನೀನು ಡಿಗ್ನಿಫೈಡ್ ಆಗಿ ಬರ್ಬೇಕು, ನೀನ್ ಹಂಗ್ ಬರ್ಬೇಕು, ಹಿಂಗ್ ಬರ್ಬೇಕು, ನೀನ್ ಅಟೆಂಡರ್ ಗಳ ಜೊತೆ ಮಾತಾಡ್ಬಾರ್ದು. ನಾನ್ ಯಾಕೆ ಅವ್ರಿಗೆ ಪ್ರಿಯಾರಿಟಿ ಕೊಡ್ಬೇಕು ಅಂತ ನಂಗೆ ಅದೇ ಒಂದ್ ಕ್ವಶನ್ ಗುರುಜಿ, ಹೆಂಗಿರ್ಬೇಕು ಪ್ರೊಫೆಷನ್ ಲೈಫ್ ಅಲ್ಲಿ ಅಂತ. ಮತ್ ಇನ್ನೊಂದು, ನಾನು 6 ವರ್ಷ ಹಾಸನಲ್ಲಿ ವರ್ಕ್ ಮಾಡಿದ್ದು ಗುರುಜಿ. ಮೈಸೂರು ನನ್ಗೆ ಹೊಸದು ಇದು. ಲಾಸ್ಟ್ 6 years ನಾನು ಹಾಸನಲ್ಲಿ ವರ್ಕ್ ಮಾಡಿದ್ದು ಗುರುಜಿ. ಅಲ್ಲಿ ಪಾಪ ನಂದಿನಿ ಮೇಡಮ್ ಅಂತ ನನ್ನನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾದ್ರೇನೆ ನಾನು ಹೇಳಿದ್ದು, ನಾನು ಸುಳ್ಳು ಹೇಳ್ತಾ ಇರ್ಬೋದು, ಅಪ್ಪ ಅಮ್ಮ ಇಲ್ಲ ಅಂತ ಏನೋ ರೀಸನ್ ಹೇಳ್ತಾ ಇರ್ಬೋದು ಅಂತ ಹೇಳಿ ನಂದು ಡೆಮೋ ತಗೊಂಡು ನಮ್ ಊರಿಗೆ ಕಳ್ಸಿ, ನಂದು ಸಿಚುಯೇಷನ್ ಎಲ್ಲಾ ನೋಡಿ ಅಕ್ಕಪಕ್ಕದ ಮನೆಯಲ್ಲಿ ವಿಚಾರಿಸಿನೇ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದವ್ರು. 6 ವರ್ಷನೂ ನನ್ನನ್ನ ಅವ್ರ ಮನೇಲೆ 1 ವರ್ಷ ಇಟ್ಕೊಂಡಿದ್ರು ಮೇಡಮ್. HODನೇ. ಅಂದ್ರೆ ಮದ್ವೆ ಆಗದೆ ಹುಡುಗಿ, ಕೈ ತುಂಬಾ ಸ್ಯಾಲ್ರಿ ಇದೆ, ಎಲ್ಲಿ ಲವ್ ಮಾಡಿ ಲೈಫ್ ಹಾಳು ಮಾಡ್ಕೊಂಡ್ಬಿಡ್ತಾಳೋ ಅನ್ನೋ ಒಂದೇ ರೀಸನ್ಗೆ ಅವ್ರ ಜೊತೆನೆ ಹೋಗ್ಬೇಕು, ಅವ್ರ ಜೊತೆನೆ ಬರ್ಬೇಕು ನಾನು. ಆಯ್ತು. ಮೈಸೂರಲ್ಲಿ ಈಗ ಇದ್ದೀರಲ್ಲ, ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಈಗ ಇದು 4ನೇ ವರ್ಷ ಗುರುಜಿ. ಇದು ಇಲ್ಲ ಆಗ್ತಿರೋ ಸಮಸ್ಯೆನಾ ಇದು? ಇಲ್ಲಿ ಏನ್ ಸಮಸ್ಯೆ ಅಂದ್ರೆ, ಅದೇ ನನ್ಗೆ ಯಾರೇ ಈಗ ಬೇರೆ ಕಾಲೇಜಲ್ಲಿ ಹೇಳ್ತಾರೆ, ಈಗ ನಾನು ವ್ಯಾಲ್ಯೂಯೇಷನ್ ಬೆಂಗಳೂರಿಗೆ ಹೋದಾಗ ಅಲ್ಲಿ ಬೇರೆಯವ್ರು ನಂಗೆ ಯಾರು ಗೊತ್ತೇ ಇರಲ್ಲ, ಅವ್ರು ಬರ್ತಾರೆ, ಓ ನೀವೇನಾ ಜ್ಯೋತಿ, ನಿಮ್ಗೆ ಇನ್ನು ಪ್ರಮೋಷನ್ ಎಲ್ಲ ಆಗಿದೆ, ಬಟ್ ಯಾಕೆ ನೀವು ಡಿಗ್ನಿಫೈಡ್ ಆಗಿರಲ್ವಂತಲ್ಲ. ನನಗೆ ಕ್ವಶನ್ ಇದು ಗುರುಜಿ, ಇಸ್ ಇಟ್ ಇದೊಂದು ಬಹಳ ಸೀರಿಯಸ್ ಸಮಸ್ಯೆ ನಿನ್ಗೆ ಅನ್ಸುತ್ತಾ? ಹೇಳಿ ಗುರುಜಿ. ಹೇಳು, ಏನು ಹೇಳ್ತಿದ್ದಾರೆ ಹೇಳು. ಅಷ್ಟೇ ಗುರುಜಿ, ಏನಿಲ್ಲ, ನೀನ್ ಡಿಗ್ನಿಫೈಡ್ ಆಗಿಲ್ಲ. ಡಿಗ್ನಿಫೈಡ್ ಅಂದ್ರೆ ಹೆಂಗ್ ಮೆಜರ್ ಮಾಡೋದು ಗುರುಜಿ? ಕೇಳಿಸ್ಕೊ. ಈಗ ನೀನ್ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಲ್ಲಿರುವ ಕೊಲೀಗ್ಸ್ ಅಥವಾ ಅಲ್ಲಿರುವ ನಿನ್ನ ಸಹೋದ್ಯೋಗಿಗಳು ನಿನ್ನ ಬಗ್ಗೆ ನೀನು ಡಿಗ್ನಿಫೈಡ್ ಆಗಿರು, ಅದಾಗಿರು, ಇದಾಗಿರು. ಮನುಷ್ಯ ಸಹಜವಾಗಿ ನೀನು ಕಾಲೇಜಲ್ಲಿ ಲೆಕ್ಚರರ್ ಆಗಿರು, ಕಸ ಗುಡ್ಸೋನಾಗಿರು, ಪ್ರಿನ್ಸಿಪಲ್ ಆಗಿರು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ತೋರಿಸುವ ಕನಿಷ್ಠ ಗೌರವಕ್ಕೆ ಯಾವುದೇ ಸ್ಥಾನಮಾನದ ಲೇಪನ ಇರಬಾರ್ದು. ಹೌದಲ್ಲ? ಹೌದು ಗುರುಜಿ. ಮನುಷ್ಯಳಾಗಿ, ನಾಗರಿಕಳಾಗಿ ನಿನ್ಗದ್ರ ಅರಿವಿದೆ. ಆ ನಾಗರಿಕತೆಯ ಪಾಠವನ್ನ ಇವ್ರು ಯಾರೋ ನಿನಗೆ ಮಾಡುವಷ್ಟು ಅಲ್ಲ. ಆಯ್ತಾ? ಇದು ಮೂಲಭೂತ ಸಂಗತಿ. ಅಂದ್ರೆ ನಾವು ನಮ್ಮ ಮನೇಲಿ ಏನೋ ಮಾಡಿ ತಂದು ಕೊಟ್ಟಿದ್ದು, ಅದು ಮಾಡಿದ್ದು, ಅಥವಾ ಅಲ್ಲಿ ಅಟೆಂಡರ್ ಆಗಿರ್ಬೋದು, ಅಥವಾ ಅಲ್ಲಿರೋ ಬೇರೆ ಯಾರು ಸಿಬ್ಬಂದಿಗಳಾಗಿರ್ಬೋದು, ನಿಮಗಿಂತ ಕೆಳಗಿನವರು, ಮೇಲಿನವರನ್ನು ಬಿಟ್ಬಿಡೋಣ, ಕೆಳಗಿನವರನ್ನ ನೀವು ಹೆಚ್ಚು ಮಾತಾಡಿಸ್ಬಾರ್ದು. ಅದು ನಾಗರಿಕ ಲಕ್ಷಣವಲ್ಲ, ಅದು ನಾಗರಿಕ ಸಮಾಜಕ್ಕೆ ಯೋಗ್ಯವಾದ ಮನಸ್ಥಿತಿಗಳಲ್ಲ. ನೀವು ಬದುಕನ್ನ ಆ ಹಂತದಿಂದ ಎಲ್ಲ ಸಂಘರ್ಷಗಳನ್ನು, ಸವಾಲುಗಳನ್ನು ಎದುರಿಸಿ ಅಲ್ಲಿಂದ ಬೆಂಕಿಯಲ್ಲಿ ಅರಳಿದ ಹೂ ಅನ್ನೋ ಹಾಗೆ ಬದುಕನ್ನು ಈ ಮಟ್ಟಕ್ಕೆ ಕಟ್ಟಿಕೊಂಡು ಬಂದಿರೋ ನೀವು ದುಡಿಮೆ ಮಾತ್ರವಲ್ಲ, ಯಾವುದು ಅತ್ಯಂತ
ಸರಿಯಾದ ರೀತಿ, ಸರಿಯಾದ ಮಾರ್ಗ, ಯಾರನ್ನು ಮಾತಾಡಿಸ್ಬೇಕು, ಯಾರನ್ನು ಮಾತಾಡಿಸಬಾರ್ದು. ಅಂದರೆ ಕಷ್ಟದ ಕುಲುಮೆಯಲ್ಲಿ ಬೆಂದಿರುವ ನಿನಗೆ ಇನ್ನೊಬ್ಬರ ಸುಖ ದುಃಖಗಳು ಅಥವಾ ಅದರಲ್ಲೂ ನಿಮಗಿಂತ ಕೆಳಗಿರುವ ಸ್ವಲ್ಪ ಅಂದರೆ ಸ್ವಲ್ಪ ಕಾಯಕದಲ್ಲಿ ಕಡಿಮೆ ಹೌದು ಇರುವ ಗುರುಜಿ, ಒಂದಷ್ಟು ಅದೇ ಜನರ ಪ್ರಾಬ್ಲಮ್ ಆಗಿರೋದು ನನ್ಗೆ. ಕೇಳಿಸ್ಕೊ, ಅವರೆಲ್ಲರ ವೇದನೆಗಳು ಕಷ್ಟ ಸುಖಗಳು ನಿನಗೆ ಬೇಗ ಅರ್ಥ ಆಗ್ತವೆ. ಇದನ್ನ ಈ ಹೊಟ್ಟೆ ತುಂಬಿರೋರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಆದರೂ ನಾನು ನಿನಗೇನು ಹೇಳ್ತಾ ಇದ್ದೀನಿ, ಕಾಯಕದ ಜಾಗದಲ್ಲಿ ನೀನು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಮನೆಗೆ ಹೋಗು. ಗುರುಜಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ನೀನು ಹಾಗಾದರೆ ನಾನು ಮಾತಾಡಿಸ್ತಿರೋದು ಏನಿದೆಯಲ್ಲ ಅದೆಲ್ಲ ತಪ್ಪಲ್ಲ. ಆದರೆ ಒಂದು ಜಾಗ, ಒಂದು ಕರ್ಮ ಭೂಮಿ ಅಥವಾ ಕರ್ಮ ಜಾಗ ಅಥವಾ ನೀನೆಲ್ಲಿ ಕೆಲಸ ಮಾಡ್ತಿದೀಯ ಅಲ್ಲಿ ಯಾಕೋ ಎಲ್ಲರ ವಿರೋಧಗಳು ಹಿಂಗೆ ಬರ್ತಿದ್ದಾವೆ ಅಂದಾಗ ನೀನು ಧರ್ಮವನ್ನೇ ಮಾಡ್ತಿದೀಯ, ಆದರೆ ಉಂಡಿದ್ದಲ್ಲ ತಿಂದಿದ್ದಲ್ಲ, ಅದೇನು ಕೆಲಸದ್ದಲ್ಲ. ಅಯ್ಯೋ ನೀನು ಲೆಕ್ಕ ಸರಿ ಮಾಡ್ತಿಲ್ಲ, ಮಕ್ಳಿಗೆ ಹೇಳ್ಕೊಡ್ತಿಲ್ಲ, ಮೆಲ್ಲ ಫೇಲ್ ಆಯ್ತವ್ರೆ, ಅದು ಯಾವುದೋ ನೀನು ಕಾಯಕಕ್ಕೆ ಸಂಬಂಧಿಸಿದ್ದಲ್ವೇ ಇಲ್ಲ, ಯಾವುದು ಹೊರಗಿನ ವಿಚಾರ ಮೈ ಮೇಲೆ ಹೇಳ್ಕೊಳ್ತಿದೀಯಾ ಅಂದರೆ ಬೇಡ ಅದು. ಇವತ್ತು ನಿನ್ನನ್ನು ಆ ಮ್ಯಾನೇಜ್ಮೆಂಟ್ ಅವ್ರು ಇದ್ರ ಬಗ್ಗೆ ಕೇಳದೇ ಇರ್ಬೋದು, ಅವ್ರು ನಿನ್ನ ಪ್ರಮೋಷನ್ ಕೊಡ್ತಾನೆ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಬಟ್ ಈ ಗದ್ದಲ ಜಾಸ್ತಿ ಆಗ್ತಾ ನ್ಯೂ ಸೆನ್ಸ್ ಅಂತ ಅಂದಾಗ ನೀನು ಏನೇ ಫೀಡ್ಬ್ಯಾಕ್ ಚೆನ್ನಾಗಿದ್ರು ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತಾರೆ ಅವರ ಮೇಲೆ. ಹೌದು ಗುರುಜಿ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಬೇಡ, ನೀನು ಕೊಟ್ಟರೆ ಮಾತ್ರ ತಿನ್ನಲ್ಲ. ಅವ್ರಿಗೆ ಏನು ಬೇಕು ದೇವ್ರು ಅದಕ್ಕೆ ಏನೋ ದಾರಿ ಮಾಡ್ತಾನೆ. ಆದರೆ ನೀವು ಕೊಡೋದನ್ನು ನಿಲ್ಲಿಸು ಅಂತ ಹೇಳ್ತಿಲ್ಲ. ಆದರೆ ಈ ಜನರ ನಡುವೆ ನಿನ್ನ ಅಂದರೆ ಹೆಂಗಾಗೋದು ಗೊತ್ತನವ, ಬಟ್ಟೆ ತೊಡದವರ ನಡುವೆ ಬಟ್ಟೆ ತೊಟ್ಟವರೇ ಹುಚ್ಚರು ಅನ್ನೋಂಗೆ, ಏನೂ ತಾವಾಯಿತು ತಮ್ಮ ಕೆಲಸ ಆಯಿತು, ಯಾರು ಬಿದ್ದರು ಸತ್ರು ಯಾರನ್ನೂ ಒಂದು ಉಭಯ ಕುಶಲೋಪರಿ ವಿಚಾರಿಸದಷ್ಟು ಮನಸ್ಥಿತಿ ಇರುವ ಇವರ ನಡುವೆ ನೀನು ತುಂಬ ಅಸನ್ಮುಖಿಯಾಗಿ ಎಲ್ಲರ ನಡುವೆ ಬೆರೆತು ಓಡಾಡ್ತಿದೀಯ ಅಂದಾಗ ಅದು ಹೊಟ್ಟೆ ಕಿಚ್ಚದು. ಅದಕ್ಕೆ ಮದ್ದಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಒದ್ದಾಡಿಕೊಂಡು ಈ ಹಂತಕ್ಕೆ ಬಂದಿರೋ ನೀವು ಇಲ್ಲಿ ಯಾವುದೋ ಬೇಡದಿರೋ ವಿಚಾರಗಳಿಗೆ ಬಲಿಯಾಗಬಾರದು. ಅದಕ್ಕೆ ನಾನೇನು ಹೇಳ್ತೀನಿ, ನಿಮ್ಮ ಈ ಗುಣವನ್ನು ಕೊಡುವ ಬುದ್ಧಿ ಇದೆಯಲ್ಲ ಅದನ್ನು ಹಾಗೇ ಉಳಿಸ್ಕೊಳ್ಳಿ, ಬಟ್ ಜಾಗ ಚೇಂಜ್ ಮಾಡಿ. ಅಂದರೆ ಕಾಯಕದ ಜಾಗ ಅದೇ ಇರಲಿ, ಆದರೆ ದಾನ ಧರ್ಮದ ಜಾಗ ಬೇರೆ ಕಡೆ ಇಟ್ಕೊಳ್ಳಿ. ಇದು ಎರಡು ಒಟ್ಟಿಗೆ ಮಾಡ್ತೀನಿ ಅಂದಾಗ ಇದು ಸರಿ ಬರಲ್ಲ ಅಲ್ವಾ? ಹೌದು ಗುರುಜಿ. ಹಾಗಾಗಿ ಈಗ ಅದು ಹೆಂಗಾಗುತ್ತೆ ಅಂದರೆ, ಈ ಒಬ್ಬ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಹಾಡೋ ಹುಡುಗ ಇದ್ರೆ, ಎಷ್ಟು ಚೆನ್ನಾಗಿ ಹಾಡ್ತಾನೆ ಅಂದರೆ ಅದ್ಭುತ ಸ್ವಾಮಿ. ಆದರೆ ಅವನು ಒಂದು ಸತ್ಯ ಕಂಡುಕೊಂಡಂತೆ, ಅದೇ ಕಾಲೇಜಲ್ಲಿ ಯಾವುದೋ ಫ್ರೆಷರ್ಸ್ ಡೇ ದಿನ ಅಥವಾ ಆ್ಯನ್ಯುವಲ್ ಡೇ ದಿನ ಎಲ್ಲ ಸ್ಟೇಜಲ್ಲಿ ನಿಂತ್ಕೊಂಡು ಚೆನ್ನಾಗಿ ಹಾಡಿ ಎಲ್ಲ ಚಪ್ಪಾಳೆ ಗಿಟ್ಟಿಸ್ಕೊಂಡ್ರೆ ಅದೇ ಸ್ಕೂಲ್ ಹುಡುಗರು ಅವನಿಗೆ ಶತ್ರುಗಳಾಗ್ಬಿಡಾರಂತೆ. ಆದರೆ ಇದೇ ಪ್ರತಿಭೆಯನ್ನು ಬೇರೆ ಯಾವುದೋ ಆರ್ಕೆಸ್ಟ್ರಾದಲ್ಲಿ, ಬೇರೆ ಕಾಲೇಜಲ್ಲಿ, ಬೇರೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹಾಡು ಬಂದರೆ ಅವನಿಗೆ ಶತ್ರುಗಳು ಇರ್ತಿರ್ಲಿಲ್ಲ. ಅಂದರೆ ಅವನಿಗೆ ಒಂದು ಅರ್ಥ ಆಯಿತು, ನನ್ನ ಸುತ್ತಮುತ್ತ ಇತ್ತಲ ಗಿಡ ಮದ್ದಲ್ಲ ಅನ್ನಂಗೆ ನಿನ್ನ ಶ್ರೇಷ್ಠತೆ ನಿನ್ನ ಸುತ್ತಮುತ್ತನವ್ರಿಗೆ ಅರ್ಥವಾಗಲ್ಲ. ನೀನು ಬೇರೆ ಕಡೆ ಹಾಡ್ಬಿಟ್ಟು ಜನಮನ್ನಣೆ ಗಳಿಸ್ಕೊಂಡು ಬಾ, ಅಥವಾ ದುಡ್ಡು ತಗೊಂಡು ಬಾ, ಗೆದ್ದುಕೊಂಡು ಬಾ. ನಿನ್ನ ನಡುವೆ ಇದ್ದಾರಲ್ಲ, ಅಥವಾ ನೀನಿರೋ ಕಾಯಕದ ಜಾಗದಲ್ಲಿ ನಾನು ಎಷ್ಟಿರಬೇಕು ಅಷ್ಟೇ ಇರಬೇಕು. ನೀನು ಯಾವಾಗ ಇದೆಲ್ಲ ಮಾಡ್ಬೋದು ಗೊತ್ತಾ, ತುಂಬ ಸೀನಿಯಾರಿಟಿ ಬರುತ್ತಲ್ಲ ಅವಾಗ ಮಾಡ್ಬೋದು, ಅವಾಗ ಯಾರು ಕೇಳಂಗಿಲ್ಲ. ಆದರೆ ಈ ಹಂತದಲ್ಲಿದ್ದಾಗ ಬೇಡವ, ನಿಲ್ಲಿಸು. ಅಂದರೆ ನಾನು ಎಷ್ಟೇ ವ್ಯತ್ಯಾಸ, ಕರ್ಮ ಅಲ್ಲೇ ಮಾಡು, ಆದರೆ ದಾನ ಧರ್ಮದ ಬುದ್ಧಿಯನ್ನು, ಉಪಕಾರದ ಬುದ್ಧಿಯನ್ನು, ಅಥವಾ ಕೊಡುವ, 4 ಜನರ ಕಣ್ಣೀರು ಒರೆಸುವ, 4 ಜನಕ್ಕೆ ಏನವ ಊಟ ಆಯ್ತನವ, ಚೆನ್ನಾಗಿದೆಯನವ, ಮಕ್ಳೇನು ಮಾಡ್ತಾರವ, ಇದನ್ನೆಲ್ಲ ಬಹುಶಃ ಅದು ಸರಿಯಾದ ಜಾಗವಲ್ಲ ಅಂತ. ಇದು ನಮ್ಮಲ್ಲಿ ತುಂಬ ಜನ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಸರ್ ನನಗೆ ಹಿಂಗಾಗುತ್ತೆ. ಒಳ್ಳೆ ಕೆಲಸವನ್ನು ಒಳ್ಳೆಯವ್ರ ಮುಂದೆ ಮಾಡೋದು ಬಹಳ ಮುಖ್ಯ. ಒಳ್ಳೆ ಕೆಲಸ ಮಾಡೋದು ಎಷ್ಟು ಮುಖ್ಯವೋ ಆ ಒಳ್ಳೆ ಕೆಲಸವನ್ನು ಒಳ್ಳೆಯವ್ರ ಮುಂದೆ ಮಾಡೋದು ಅಷ್ಟೇ ಮುಖ್ಯ. ಇಲ್ಲಾಂದ್ರೆ ಈ ಕೋಣದ ಮುಂದೆ ಕಿಂದ್ರಿ ಬಾರಿಸ್ದಂಗ ಅದಕ್ಕೇನು ಅರ್ಥವಾಗುತ್ತೆ? ನಿನ್ನ ಒಳ್ಳೆತನ, ನಿನ್ನ ಈ ಶ್ರೇಷ್ಠ ಬುದ್ಧಿ ಅರ್ಥವಾಗದೇ ಇರೋ ಜನಗಳ ಮುಂದೆ ಪ್ರದರ್ಶನ ಮಾಡ್ತಿದೀಯ ಅಂದ್ರೆ ನಿಂದು ಗಾಳಿಲಿ ಗುದ್ದಾಟ ಅಷ್ಟೇ. ಹಾಗಾಗಿ ನಿನಗೆ ಕಷ್ಟಪಟ್ಟುಕೊಂಡು ಬಂದು ಇಲ್ಲಿವರೆಗೂ ಬಂದಿರೋ ನಿಮಗೆ ಅಯ್ಯೋ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಹಂಗೇನಿಲ್ಲವ, ನೀನು ಸರಿಯಾಗಿ ಮಾಡ್ತಾ ಇದೀಯ. ಆದರೆ ನೀನು ಅಡುಗೆ ಮಾಡಬೇಕು, ಅಡುಗೆ ಮಾಡೋದು ದೇವ್ರ ಮಲ್ಲಲ್ಲ, ಅಡುಗೆ ಮಲ್ಲಿ. ಗೊತ್ತಾಯ್ತು ಗುರುಜಿ. ಹಾಗಾಗಿ ನೀನು ಅದನ್ನು ಬೇರೆ ಕಡೆ ಮಾಡು. ಅದೆಲ್ಲೋ ರೋಡಲ್ಲಿ ಯಾರಿಗೂ ಉಪಕಾರ ಮಾಡು, ಯಾರಿಗೂ ಸಹಾಯ ಮಾಡುವ ಬುದ್ಧಿಯನ್ನು ಹಾಗೆ ಉಳಿಸ್ಕೊ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಆದರೆ ಜಾಗ ಚೇಂಜ್ ಮಾಡು ಅಂತ ಹೇಳಿದೆ. ನೀನು ಒಂದು ದಿವಸ ಅನ್ನದಾನ ಮಾಡಬೇಕು ಅನ್ನಿಸ್ತು, ಮಾಡ್ತಲೇ ಇದ್ದೆ, ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ.
ಬಟ್ ಒಂದು 2 ತಿಂಗಳು 6 ತಿಂಗಳು ಆದಮೇಲೆ ನೀನು ಗಾಡೀಲಿ ಅನ್ನ ತಗೊಂಡು ಹೋದೆ, ಅಯ್ಯೋ ಎಲ್ಲ ತಗೊಂಡೋದ ತಕ್ಷಣ ಓಡಿ ಬರ್ತಾರೆ ಮೊದ್ಲಂಗೆ ಅಂದ್ಕೊಂಡೆ. ಈಗ ಯಾರೋ ಮೊದ್ಲಂಗೆ ಬರ್ತಾನೆ ಇಲ್ಲ ಅನ್ನ ಇಸ್ಕೊಳ್ಳೋಕ್ಕೆ ಅಂದಾಗ ಅನ್ನ ಕೊಡುವುದನ್ನು ನಿಲ್ಲಿಸಬೇಡ, ಆದರೆ ಕೊಡುವ ಜಾಗ ಚೇಂಜ್ ಮಾಡು. ಸರಿ ಗುರುಜಿ. ಹಾಗಾಗಿ ತಾಯಿ, ನಿನ್ನ ಆ ಗುಣ ಶ್ರೇಷ್ಠವಾದದ್ದೇ, ಆದರೆ ಅದು ಎಲ್ಲರಿಗೂ ಅರ್ಥವಾಗಬೇಕು ಅನ್ನೋದು ನಮ್ಮ ಮೂರ್ಖತನ. ಈಗ ಇದೇ ಕಾರ್ಯಕ್ರಮ ತಗೊಳ್ಳವ, ಇದನ್ನು ಎಲ್ಲರೂ ಪ್ರೀತಿಸ್ಲಿ ಅಂದ್ಕೊಂಡ್ರೆ ನಾನು ಮೂರ್ಖ. ಹೌದು ಗುರುಜಿ. ಅದರ ಮಹತ್ವ ತಿಳಿದಿರೋರು ಮಾತ್ರ ಬರ್ತಾರೆ. ಹಾಗಾಗಿ ನಾನು ಪ್ರೌಡ್ ಆಫ್ ಯು ತಾಯಿ. ಯಾಕಂದರೆ ಹಾಗೆ ಒಂಥರ ಮಲತಾಯಿ ಧೋರಣೆಯನ್ನು ಅನುಭವಿಸಿಕೊಂಡು ನನ್ನ ಜೀವನ ಇಷ್ಟೇ ಬಿಡು, ನನಗೆ ಯಾರೂ ಇಲ್ಲ ಬಿಡು, ನನ್ನ ಕಂಡ್ರೆ ಯಾರಿಗೂ ಆಗಲ್ಲ ಬಿಡು ಅಂತ ನಿಮ್ಮ ಬಗ್ಗೆ ನೀವೇ ಕೀಳಿರಿಮೆ ಮಾಡಿಕೊಂಡು ಎಲ್ಲೋ ಮೂಲೆ ಗುಂಪಾಗಿ ಎಲ್ಲೋ ತಪ್ಪು ದಾರಿ ಹಿಡಿದು ಹಾಳಾಗಿ ಹೋಗೋದ್ರ ಬದಲು ಈ ಇಡೀ ಬದುಕನ್ನು ನೀವು ಎದುರಿಸಿದ ರೀತಿ, ಅಂದರೆ ಮಹಾನುಭಾವರು ಅಂಬೇಡ್ಕರ್ ಹೇಳೋ ಹಾಗೆ ಶಿಕ್ಷಣ ಅದೊಂದು ಹುಲಿ ಹಾಲಿದ್ದಂಗೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ. ಆ ಶಿಕ್ಷಣ ಹೇಗೆ ಒಂದು ಹೆಣ್ಮಗಳನ್ನು ಸ್ವಾವಲಂಬಿಯಾಗಿಸುತ್ತೆ ಅನ್ನೋದಕ್ಕೆ ನೀನು ಜೀವಂತ ಉದಾಹರಣೆ. ಹೌದು ಗುರುಜಿ. ಮದುವೆ ಆಗಿ ಮಕ್ಕಳ ಅಥವಾ ನಿನ್ನ ಸಂಸಾರ ಎಲ್ಲ ಚೆನ್ನಾಗಿದೆ, ಕಾಯಕವನ್ನು ಚೆನ್ನಾಗಿ ಮಾಡು, ಆದರೆ ಆ ಜಾಗದಲ್ಲಿ ನೀನು ಈಗ ಅವ್ರು ಹೇಳ್ದಂಗೆ ಕೇಳಿದೆ, ನೀನು ಡಿಗ್ನಿಫೈಡ್ ಆಗಿದ್ದೆ ಅಂದ್ರೆ ಅದ್ರ ಅರ್ಥ ಸೋತ್ಬಿಟ್ಟೆ ನಾನು, ಅವರೇ ಗೆದ್ದುಬಿಟ್ರು ಅಂತ ಅಲ್ಲ. ನನಗೀಗ ಎಲ್ಲಿ ಹೆಂಗಿರಬೇಕು ಅನ್ನೋದು ಅರ್ಥ ಆಗಿದೆ. ಡಿಗ್ನಿಫೈಡ್ ಆಗಿರುವುದು ಅಂದರೆ ಎಲ್ಲರನ್ನೂ ನಾನು ದೊಡ್ಡವನು, ನಾನು ಟೀಚರ್, ನಾನು ಯಾರನ್ನೂ ಚಿಕ್ಕವ್ರನ್ನ ಮಾತಾಡಿಸಲ್ಲ ಅಂತ ಅದು ಹಂಗಲ್ಲ. ಒಂದು ಮುಖದಲ್ಲಿ ಸ್ಮೈಲ್ ಇಟ್ಕೊಳ್ಳಿ, ಅದ್ರ ಹೊರತಾಗಿ ಬೇಡ ಇವೆಲ್ಲ ಅನಾವಶ್ಯಕ ಆಯ್ತಾ. ಹಾಗಾಗಿ ಅವ್ರು ಹೇಳಿದ್ದನ್ನು ನೀನು ಕೇಳಲಿಕ್ಕೆ ನೀನು ಹಂಗಿರು ಅಂತಲ್ಲ, ಹಂಗಿರೋದೇ ಧರ್ಮ, ಹೌದಲ್ಲ? ಹೌದು ಗುರುಜಿ. ಯಾಕಂದ್ರೆ ಏನೋ ದೊಡ್ಡದಾಗಿ ನಾನು ತುಂಬಾ ಒಳ್ಳೆತನ ತೋರಿಸ್ಲಿಕ್ಕೆ ಹೋಗಿ ಇರೋದನ್ನು ಕಳ್ಕೊಂಡಾದ್ಮೇಲೆ ವ್ಯಥೆ ಪಡೋದು ಬೇಡ. ಸರಿ ಗುರುಜಿ. ಹಾಗಾಗಿ ನೀವು ಆ ಗುಣವನ್ನು ತೋರಿಸಿ, ಆದರೆ ಹೊರಗಡೆ ಬೇರೆ ಕಡೆ ಅಥವಾ ಬೇರೆ ರೀತಿಯಲ್ಲಿ ದಾನ ಧರ್ಮ ಉಪಕಾರಗಳನ್ನು ಮಾಡುವ ಗ್ರೇಟ್ ತಾಯಿ. ನೀನು ಬದುಕೊಂಡು ಬಂದಿರೋ ರೀತಿ ಆ್ಯಂಡ್ ನಿನ್ನ ಒಳಗಿನ ಗುಣ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ತೀನಿ, ಇವರೆಲ್ಲ ಕುತಂತ್ರ ಮಾಡಿ ನಿನ್ನನ್ನು ಏನೇ ಆಚೆ ಓಡಿಸಿದ್ರು ನೀನು ನಂಬಿರೋ ನಿನ್ನ ಪ್ರತಿಭೆಯನ್ನ ಯಾರನ್ನೂ ಅಲ್ಲ. ಹೌದು ಗುರುಜಿ. ನಿನ್ ಕೈ ಹಿಡ್ದಿರೋದೇ ಎಜುಕೇಶನ್ ಗುರುಜಿ. ಅದು ನಿನ್ ಜೊತೆ ಇರೋವರೆಗೂ ಈ ಕುತಂತ್ರಗಳೆಲ್ಲ ಸೊಪ್ಪು ಹಾಕುವ ಅವಶ್ಯಕತೆನೇ ಇಲ್ಲ. ಬಟ್ ಆದ್ರೂ ಕೂಡ ಆ ಜಾಗದೊಂದು ರೂಲ್ಸ್ ಅಂತ ಇರ್ತವೆ, ಹಂಗೆ ಬದುಕೋದು ಧರ್ಮ, ಹೌದಲ್ಲ? ಹೌದು ಗುರುಜಿ. ನಾವೇನೇ ಇರ್ಬೋದು, ಆ ಜಾಗದ ರೀತಿ ನೀತಿಗಳಿಗೆ ಹೊಂದಿಕೊಳ್ಳಬೇಕು. ಅದನ್ನ ವ್ಯಕ್ತಿ ಧರ್ಮ, ಸಾಮಾಜಿಕ ಧರ್ಮ ಅಂತ ಕರೀತಾರೆ. ನೀನು ವ್ಯಕ್ತಿಯಾಗಿ ನೀನು ತುಂಬ ಪಟ ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರೋದು ಎಲ್ಲ ಇದಿರ್ಬೋದು, ಅದು ನೀನು ವ್ಯಕ್ತಿ ಧರ್ಮ. ಒಂದು ಸಾಮಾಜಿಕ ಧರ್ಮಕ್ಕೆ ಅಂತ ಬಂದಾಗ ವ್ಯಕ್ತಿ ಧರ್ಮವನ್ನು ಸಾಮಾಜಿಕ ಧರ್ಮದಲ್ಲಿ ಅಳವಡಿಸ್ಕೊಳ್ಳೋಕ್ಕಾಗಲ್ಲ. ಈಗ ನನ್ನ ಮನೆಯಲ್ಲಿ ನಾನು ತುಂಬಾ ಕೂಗಾಡ್ತೀನಿ ಸರ್, ಹಾಡು ಹೇಳ್ತೀನಿ ಸರ್, ಕೂಗಾಡ್ತೀನಿ ಸರ್ ಅಂತ ಹೇಳ್ಬೋದು, ಅದು ಒಂದು ಮನೆಯಲ್ಲಿ. ಕಾಲೇಜಲ್ಲಿ ಮಾಡಕ್ಕಾಗಲ್ಲ. ಈಗ ದೇವಸ್ಥಾನ, ಆಸ್ಪತ್ರೆ, ಕಾಲೇಜು, ಇಲ್ಲಿ ಇದು ಸಾಮಾಜಿಕ ಧರ್ಮ, ಅಲ್ಲಿ ನಿಶಬ್ದವಾಗಿರ್ಬೇಕು ಅಂತ ಒಂದು ಸಮಾಜದ ರೂಲ್ಸ್ ಇದಾವೆ. ಆ ವೈಯಕ್ತಿಕ ಧರ್ಮ ತನ್ನ ಸಾಮಾಜಿಕ ಧರ್ಮದಲ್ಲಿ ನಾನು ಕೂಡಿಸ್ತೀನಿ ಅಂತ ಬಂದ್ರೆ ಅಲ್ಲಿ ಪೆಟ್ಟು ಬೀಳ್ತವೆ. ಅದಕ್ಕೆ ವ್ಯತ್ಯಾಸ ತಿಳ್ಕೊಳ್ಬೇಕು. ಹಾಗಾಗಿ ನಿನ್ನ ವೈಯಕ್ತಿಕ ಧರ್ಮ ಶ್ರೇಷ್ಠವಾದ ಸದ್ಗುಣವೇ ಇದೆ, ಆದರೆ ಸಾಮಾಜಿಕ ಧರ್ಮದಲ್ಲಿ ಅದು ನಿಜಕ್ಕೂ ಅಲ್ಲಿಗೆ ಬೇಕಾ, ಅಲ್ಲಿ ಅದಕ್ಕೆ ಅಲೋ ಇದೆಯಾ ಅಂತ ನೋಡ್ಕೊಳ್ಬೇಕು. ಒಳ್ಳೇದಾಗ್ಲವಾ? ನಿಮ್ಮ ಕಾರ್ಯಕ್ರಮಕ್ಕೆ ಫೋನ್ ಮಾಡ್ತಾರಲ್ಲ, ಅವ್ರ ಸಮಸ್ಯೆ ಮಧ್ಯೆ ನಂದಿದೇನು ಸಮಸ್ಯೆ ಅಲ್ಲ ಗುರುಜಿ. ಆದ್ರೆ ತುಂಬಾ ತಲೆಯಲ್ಲಿ ಯಾವಾಗ್ಲೂ ಕೊರಿತಾ ಇತ್ತು, ನಾನ್ ಏನ್ ತಪ್ಪು ಮಾಡ್ತೀನಿ, ನಾನ್ ಯಾರಿಗೂ ದುಡ್ಡಿನ ಸಹಾಯ ಅಂತೂ ಮಾಡಿಲ್ಲ. ಅದು ಮನುಷ್ಯನ ಹಾಳ್ ಮಾಡ್ಬಿಡುತ್ತೆ, ಒಬ್ರಿಗೆ ದುಡ್ಡು ಕೊಡೋದು ತಗೊಳೋದು. ನಾನ್ ಆತರ ಯಾರಿಗೂ ಹೆಲ್ಪ್ ಮಾಡಿಲ್ಲ. ಏನೋ ಅವ್ರ ಊಟಕ್ಕೆ ಮಧ್ಯಾಹ್ನ ನಾವು ತಿಂದಾದ್ಮೇಲೆ ಉಳ್ದಿರೋದನ್ನ ಅವ್ರನ್ನ ಕರ್ದ್ ಕೊಡೋದಕ್ಕಿಂತ ಬೆಳಿಗ್ಗೆ ಹೋದ ತಕ್ಷಣ ಅಲ್ಲೇ ಗೇಟ್ ಹತ್ರ ಸಿಗ್ತಾರಲ್ಲ, ಆಂಟಿ ಬಂದ್ ಬಾಕ್ಸ್ ತಗೊಂಡ್ಬಿಡಿ, ಟೇಬಲ್ ಮೇಲೆ ಇಟ್ಟಿರ್ತೀನಿ, ಅವ್ರು ಬಂದ್ ತಗೊಂಡ್ ಹೋಗ್ತಾರೆ. ಅದನ್ನ ಬೇರೆಯವರು ನೀನ್ ಹಂಗೆಲ್ಲ ಅವ್ರ ಜೊತೆ ಸೇರ್ಬಾರ್ದು, ನೀನ್ ಈ ಲೆವೆಲ್ ಅಲ್ಲಿ ಇದೀಯಾ, ನಿನ್ ಪ್ರಮೋಷನ್ ಕೊಟ್ಟಿದ್ದಾರೆ, ಹಿಂಗೆಲ್ಲ ಮಾಡ್ಬಾರ್ದು. ನನ್ ಜೊತೆ ಹಂಗ್ ಹೇಳ್ತಾರೆ, ಪಕ್ಕದವ್ರ ಜೊತೆ ಶಿ ಇಸ್ ನಾಟ್ ಡಿಗ್ನಿಫೈಡ್ ಲೇಡಿ ಅನ್ಬಿಡ್ತಾರೆ. ಅದ್ ಕೇಳಿಸ್ಕೊಂಡು ಬೇಜಾರಾಗಿತ್ತು ಗುರುಜಿ ಅಷ್ಟೇ. ಅವರ ಅಭಿಪ್ರಾಯ ನಾನೀಗ ಬೇಡ ಅದೆಲ್ಲ ಅರ್ಥ ಆಯ್ತು ಗುರುಜಿ, ಸಮಾಧಾನ ಆಯ್ತು. ಅನ್ನೋದು ಬಿಟ್ರೆ ಡಿಗ್ನಿಫೈಡ್ ಮೀನ್ಸ್ ತೊಡುವ ಬಟ್ಟೆಯಲ್ಲೋ ಅಥವಾ ಸಿಕ್ಕ ಅಧಿಕಾರದಲ್ಲೋ ಅಲ್ಲ. ಇವತ್ತಿಗೆ ನಾವು ಅಬ್ದುಲ್ ಕಲಾಂ ಅವರನ್ನ ಅಥವಾ ಕೆಲವೊಬ್ರು ಮಹಾನ್ ವ್ಯಕ್ತಿಗಳನ್ನ ಯಾಕೆ ನೆನೆಸ್ಕೊಳ್ತೀವಿ ಅಂದ್ರೆ, ಅವರು ತಮ್ಮ ಸ್ಥಾನದಿಂದ ಕೆಳಗೆ ಇಳಿದು ಬಂದು ಎಲ್ಲರೊಳಗೆ ಬೆರ್ತ ಕಾರಣಕ್ಕೆ. ಹಾಗಾಗಿ ಆ ಗುಣ ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಅದೇ ಧರ್ಮ, ಅದೇ ಗೆಲ್ಲೋದು, ಕಡೆಗೆ ಅದೇ ಬರೋದು. ಆದರೆ ಸ್ವಲ್ಪ ಆ ಜಾಗದಲ್ಲಿ ಮಾತ್ರ ಹಂಗಿರು ಅಂತ ಹೇಳ್ತಿದ್ದೀನಿ. ಯಾಕಂದರೆ
ನಿಮ್ಗೆ ಆ ಗುರೂಜಿ. ಸ್ಥಾನಮಾನ ಸಿಕ್ಕಾಗ ಹಂಗಿರೋದೇ ಧರ್ಮ. ಹೌದು, ಅದರ ಅರ್ಥ ಎಲ್ಲರೊಳಗೊಂದ ಹಾಗೂ ಮಂಕುತಿಮ್ಮ ಅನ್ನೋ ಆ ನಿಯಮವನ್ನು ನಾವು ಮರೆಯೋ ಹಾಗಿಲ್ಲ. ಇಲ್ಲಿ ಬದಲು ಹೊರಗಡೆ ಬೆರಿತೀನಿ ಅಷ್ಟೇ. ಸರಿ ಗುರೂಜಿ, ಆಯ್ತು. ಹಾ ತುಂಬಾ ಖುಷಿ ಇಲ್ಲಿ ಆಯ್ತು ಗುರೂಜಿ. ಎಷ್ಟೋ 2 ವರ್ಷದಿಂದ ನಾನು ಮಾತಾಡ್ಬೇಕು, ಎಲ್ಲಾ ವಿಡಿಯೋಗಳು ನೋಡುವೆ, ಹ್ಮ್ ಎಲ್ಲಾ ವಿಡಿಯೋಸ್ಗಳು ಕೇಳುವೆ. ವ್ಯಾಲ್ಯೂಯೇಷನ್ ಮಾಡ್ಬೇಕಾದಾಗ ಹಾಕೋ, ಕೇಳು, ಕೊಲೀಗ್ಸ್ಗೂ ಹಾಕು. ಅವ್ರು ಏನ್ ಮೇಡಮ್ ಇದೆಲ್ಲಾ ಕೇಳ್ತಿರಲ್ಲ ನೀವು ಅಂತ ಹೇಳ್ಬಿಡೋರು. ನಾನಷ್ಟಕ್ ನಾನು 2 ವರ್ಷದಿಂದ ಎಲ್ಲಾ ನಿಮ್ದು ಕಾರ್ಯಕ್ರಮಕ್ಕೆ ಫೋನ್ ಮಾಡೋರು ಎಲ್ಲಾರ್ ಕತೆಗಳ್ನು ಕೇಳಿದ್ದೆ. ಅಬ್ಬಾ ಅದೇ ಕೆಲವೊಂದ್ಸರಿ ನಿಮ್ ಪೇಶನ್ಸ್ ಲೆವೆಲ್ ನೋಡಿದ್ರೆ ನನಗ್ ಅಷ್ಟೊಂದ್ ಪೇಶನ್ಸ್ ಇಲ್ಲ ಗುರುಜಿ. ನೀವು ನಮ್ಮಂತ ತುಂಬಾ ತಾಳ್ಮೆಯಿಂದ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ದು ಅವ್ರ ಮಾತ್ನ 1 ಅವರ್ 1.5 ಅವರ್ ಕೇಳ್ಕೊಂಡು ಸಮಾಧಾನವಾಗಿ ಅವ್ರನ್ನ ಬೈದೆ ಅಷ್ಟೊಂದು ನೀಟಾಗಿ ಅವ್ರಿಗೆ ಗೈಡ್ ಮಾಡ್ತೀರಾ. ಪೇಶನ್ಸ್ ಇಲ್ಲ ಗುರುಜಿ. ನಿಮ್ಮನ್ನ ಒಂದ್ಸರಿ ಡೈರೆಕ್ಟ್ ಆಗಿ ಬಂದ್ ಮೀಟ್ ಮಾಡ್ಬೇಕು ನಿಮ್ ಆಶ್ರಮಕ್ಕೆ ಅಂತ ಅನ್ಕೊಂಡಿದೀನಿ. ಆಗ್ಲಿ ಅಡ್ರೆಸ್ ಕಳಿಸಿ ಅಂತ ಮೆಸೇಜ್ ಮಾಡಿ ನಂಬರ್ಗೆ ಕಳಿಸ್ತಾರೆ. ಹಾ. ಅಂಡ್ ಅದಕ್ಕೂ ಮೀರಿ ನಿಮ್ದು ಯಾರೋ ನನ್ನಂತ ಗಣಿತದಲ್ಲಿ ಫೇಲ್ ಆಗೋ ಹುಡುಗನ ವ್ಯಾಲ್ಯೂಯೇಷನ್ ಮಾಡೋ ವರ್ಷಕ್ಕೆ 3 ಜನ್ಮ ಸಾಕಾಗೋಗಿರುತ್ತೆ. ಏನಿಲ್ಲ ಗುರುಜಿ, ನೀವ್ ನಂಬಲ್ಲ. ಈ 25 ತಗೊಂಡು ಓದೋ ಅಂತ ಮಕ್ಳು ಲಾಸ್ಟ್ ಜನವರಿ ಟೈಮ್ ಅಲ್ಲಿ ಬಂದ್ರೆ ಅವ್ರನ್ನ ಮಿನಿಮಮ್ 60 ಆ ಮಾರ್ಕ್ಸ್ ತೆಗಿಸ್ಬಹುದು. ಬಟ್ ನಾವು ಮಕ್ಳು ನಾವ್ ಹೇಳ್ದಂಗ್ ಕೇಳ್ಬೇಕು ಗುರುಜಿ. ಈಗಿನ ಮಕ್ಳು ಆತರ ಇಲ್ಲ. ನಾನ್ ಮೊದ್ಲು ನೋಡಿದ್ದಕ್ಕೂ 10 ವರ್ಷದ ಹಿಂದೆ ನೋಡಿದ್ ಮಕ್ಳಿಗೂ ಈಗಿನ ಮಕ್ಳಿಗೂನು ತುಂಬಾ ಡಿಫರೆನ್ಸ್ ಇದೆ. ಆದ್ರೆ ಏನಂದ್ರೆ ನಾವ್ ಚೇಂಜ್ ಆಗ್ಬೇಕು ಈಗ ಬರೋ ಮಕ್ಳಿಗೆ. ನಿಜ ನಾನ್ ಮೊದ್ಲು ಮಾಡ್ತಿದ್ನಲ್ಲ, ನಾನ್ ಹಂಗೆ ಮಾಡ್ತೀನಿ, ನಾನ್ ಹೀಗೆ ಮಾಡೋದು, ನನ್ ಕ್ಲಾಸ್ ಕೇಳಿ, ಇದೆಲ್ಲ ಆಗಲ್ಲ ಗುರುಜಿ. ಮಕ್ಳ ಲೆವೆಲ್ಗೆ. ಬಟ್ ಇನ್ನೊಂದ್ ನಾನ್ ನೋಡಿರೋದು, ಅಪ್ಪ ಅಮ್ಮನ್ ಮಾತ್ ಕೇಳಲಿಲ್ಲ ಅಂದ್ರೂ ಕೆಲವು ಮಕ್ಳು ಲೆಕ್ಚರ್ಸ್ ಮಾತ್ ಕೇಳ್ತಾರೆ. ಖಂಡಿತ ಖಂಡಿತ. ನಾವ್ ಹೇಳ್ಕೊಟ್ಟಿದ್ದೀನ್ ಕೇಳ್ತಾರೆ. ಹಾಗಾಗಿ ಇದಾರೆ, ಒಳ್ಳೆ ಮಕ್ಳು ಇದಾರೆ. ನೋಡಮ್ಮ, ನಾವು ಚೇಂಜ್ ನಿಮ್ಮ ಆಗ್ಬೇಕು ಕಥೆಯಿಂದ ಅರ್ಥ ಲೆಕ್ಚರರ್ಸ್. ಮಾಡ್ಕೊಂಡಿದ್ದು ಮನುಷ್ಯ ಗೆಲ್ಲಬೇಕು, ನಿಲ್ಲಬೇಕು, ಜಯಿಸಬೇಕು ಅಂತ ಹಠ ಛಲ ಒಳಗಡೆ ಕಿಚ್ಚಿದ್ರೆ ಹೊರಗಡೆ ತುಳಿಯುವ 1000 ಜನರಿದ್ರು ಏನೋ. ಯಾಕಂದ್ರೆ ಇವನ ಒಳಗಡೆ ಕಿಚ್ಚಿರೋದ್ರಿಂದ ತುಳಿಯುವ 100 ಜನ ಇದ್ರು ಅವನಿಗೆ ಸಂದಿಲ್ ನುಸ್ಕೊಂಡು ಹೋಗೋ ಬುದ್ಧಿ ದೇವ್ರ ದಾರಿ ತೋರಿಸ್ತಾನೆ. ಹೌದು ಗುರುಜಿ. ನಾನು ನಿಮ್ಮ ಈ ಊಟಕ್ಕೋಸ್ಕರ ಕಥೆಯಿಂದ ಬಂದಿದ್ದು ಈ ಪ್ರೊಫೆಷನ್ಗೆ. ಅದು ಈ ಪ್ರೊಫೆಷನ್ ನನಗೆ ಏನೆಲ್ಲ ಕೊಟ್ಬಿಡ್ತು, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಎಲ್ಲಾ ತರನು ಕೊಡ್ತು. ಶ್ರಮ ತಾಯಿ. ಸೊಸೈಟಿಲಿ ಒಂದ್ ರೆಸ್ಪೆಕ್ಟ್ ಕೊಟ್ಟಿದೆ. ಈಗ ಊರಿಗೆ ಹೋದ್ರೆ ನಾನು ರಾತ್ರಿ 11 ಗಂಟೆ ಬಸ್ಸಿಗೆ ಹೋದ್ರುನು ಅವ್ರ ಮನೆ ಮಗಳು ನೋಡಪ್ಪ ಎಷ್ಟ್ ಕಷ್ಟ, ಪಕ್ಕ ಮಕ್ಳಿಗೆ ಹೇಳ್ತಾರೆ ಆ ಹುಡುಗಿ ಎಷ್ಟ್ ಕಷ್ಟ ಪಟ್ಕೊಂಡು ವರ್ಕ್ ಮಾಡ್ತಿದ್ದಾಳೆ ನೋಡು, ನೀವು ಇದೀರಾ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಅದು ನನಗೆ ಖುಷಿ ಆಗುತ್ತೆ. ಅದೇ ತಾಯಿ ಜೀವನದ ಸಾರ್ಥಕತೆ. ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಸಾಯುವಾಗ ಬಡವರಾಗಿ ಸಾಯುವುದು ತಪ್ಪು ಅಂತ. ಹಾಗಾಗಿ ಹುಟ್ಟಿದ ಸಮಯದಲ್ಲಿ ನಮ್ಮ ಬದುಕಿಗೆ ಏನೇನು ಬಡತನದ ಕೊಳೆ ಅಂಟುಕೊಂಡಿತ್ತು ಆ ನೆಪ ಹೇಳಿ ಹಾಗೆ ಉಳಿಯೋರೇ ಜಾಸ್ತಿ. ಹೌದು ಗುರುಜಿ. ಆದರೆ ಅದನ್ನು ಮೀರಬೇಕು ಅಂತ ನಿಂತಾಗ ನಿಮ್ಮಂಥ ಧೀರ ಮನಸ್ಥಿತಿ ಅನಿವಾರ್ಯವಾಗಿ ಬೇಕಾಗುತ್ತೆ. ಮತ್ತು ಇನ್ನೊಂದು ನಿಮ್ಮ ಕಥೆಯಿಂದ ಕಲಿತದ್ದು, ನೀನು ಸದುದ್ದೇಶ ಇಟ್ಟುಕೊಂಡು ಹಠಾಚಲದಿಂದ ಹೊರಡು, ನಿನ್ನವರೇ ನಿನ್ನ ಸಹಾಯ ಮಾಡಬೇಕು ಅಂತ ಇಲ್ಲ. ದೇವ್ರು ಏನೋ ಒಂದು 4 ಜನ ನಿನ್ನ ಹತ್ರ ಕಳಿಸ್ತಾನಂತೆ. ಹೌದು ನಿನ್ನ ಗುರುಜಿ. ಕಥೆಯಲ್ಲಿ ಯಾರ್ಯಾರು ಬಂದ್ರು, ಅಯ್ಯೋ ತುಂಬಾ ಜನ ಬಂದಿದ್ದಾರೆ ಗುರುಜಿ. ಹೇಳಿದ್ರೆ ಒಂದ್ ದಿನ ಮುಗಿಯಲ್ಲ. ನಾನ್ ಬಸ್ ಅಲ್ಲಿ ಹೋಗ್ಬೇಕಾದಾಗ ಪಕ್ಕದಲ್ಲಿ ಯಾರೋ ಲಾಸ್ಟ್ ಟೈಮ್ ನಾನ್ BSc ಇರ್ಬೇಕಾದಾಗ ಅತ್ತೆ ಮನೆಗೆ ನಂದು ಹೆಂಗಿತ್ತು ಅಂದ್ರೆ ಲೈಫ್, ಈಗ ಕೋಳಿ ಮರಿನ ಅಲ್ಲೇ 10 ದಿನ ಇಲ್ಲ 10 ದಿನ ಇಟ್ ಸಾಕತ್ತಲ್ಲ. ಹಾಗೆ 4 ಜನ ಸೋದ್ರತ್ತೆ. ನಾವು 3 ತಿಂಗಳು ಓದಿಸ್ತೀವಿ ಅಂತ ಕರ್ಕೊಂಡ್ ಹೋಗೋರು. ಅವ್ರ ಮನೆ ಎಲ್ಲಾ ಕೆಲ್ಸ ಮಾಡಿ ಓದೋದಿಕ್ ಕೊಡ್ದೆ, ತಲೆಗೆ ಎಣ್ಣೆ ಹಾಕೋದಿಕ್ ಎಣ್ಣೆ ಹಚ್ಚೋಕ್ ಎಣ್ಣೆ ಕೊಡ್ದೆ, ನಿಂದು ತುಂಬಾ ಹೇರಿದೆ ಕಟ್ ಮಾಡೋ ಹೊತ್ತಿಗೆ ಅಂತ ಹೇಳೋರು. ಹಂಗೆಲ್ಲಾ ಕಷ್ಟ ಪಟ್ಕೊಂಡ್ ಬಸ್ಸಲ್ಲೆಲ್ಲ ನಾನು ಅಳ್ತಾ ಬರ್ಬೇಕಾದ್ರೆ ಯಾರೋ ಒಂದ್ಸರಿ ಜಿಯಾಲಜಿಸ್ಟ್ ಅವ್ರು ನನ್ ಪಕ್ಕ ಕೂತಿದ್ರು. ನನ್ಗೆ ಫೇಸ್ ರೀಡಿಂಗ್ ಬರುತ್ತಮ್ಮ ನೋಡಿ ಅಂತ ಹೇಳಿದ್ರು. ನಾನ್ ನಂಬ್ತಿರ್ಲಿಲ್ಲ. ಇವಾಗ್ಲೂ ನಾನು ಅಷ್ಟು ಜನಗಳನ್ನ ತುಂಬಾ ಏನಾದ್ರು ಹೇಳಕ್ ಬಂದ್ರೆ ನಂಬಲ್ಲ. ನನ್ಗೆ ಲೈಫ್ ಅಲ್ಲಿ ಕೈ ಹಿಡ್ದಿರೋದು ಹಾರ್ಡ್ ವರ್ಕ್ ಅಷ್ಟೇ. ಲಕ್ ಅಂತೂ ನನಗಿಲ್ಲ ಅಂತಾನೆ ಹೇಳ್ತೀನಿ. ಅವರು ನನಗೆ ಇಲ್ಲ ನೀನು ತುಂಬಾ ಕಷ್ಟದಲ್ಲಿ ಇದೀಯಾ ಅನ್ಸುತ್ತೆ, ನಿನ್ಗೇನಾದ್ರೂ ಹೆಲ್ಪ್ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಮ್ಮ ಅಂತ ನಂಬರ್ ಕೊಟ್ಟು ಹೋದ್ರು ಗುರುಜಿ. ನಾನು ಅವಾಗ್ಲೂ ಅವ್ರ ನಂಬರ್ ತಗೊಳ್ಲಿಲ್ಲ. ನಾನು BSc ಸೆಕೆಂಡ್ ಸೆಮ್ ಅಲ್ಲಿ ಇದ್ದೆ, ಸೆಕೆಂಡ್ ಇಯರ್ ಅಲ್ಲಿ ಇದ್ದೆ ಅವಾಗ. ಅವ್ರ ನಂಬರ್ ನನಗೇನಿಕ್ ಬೇಕಾಗುತ್ತೆ ಅಂತ ಸುಮ್ನಾದೆ. ಬಟ್ MSc ಸೀಟ್ ತಗೊಳಕ್ ಹೋದೆ. ಅಡ್ಮಿಷನ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ತಗೊಳೋದಿಕ್ ಹೋದೆ. ಅನ್ಫಾರ್ಚುನೇಟ್ಲಿ ಫಸ್ಟ್ ಟೈಮ್ ನಾನು ಮೈಸೂರಿಗೆ ಕಾಲ್ ಹಾಕಿದ್ದು. ಫಸ್ಟ್ ಟೈಮ್ ನನ್ ಪಿಕ್ ಪಾಕೆಟ್ ಆಗೋಯ್ತು. ಅದು 2 ತಿಂಗಳು ನಾನು ವ್ಯಾಲ್ಯೂಯೇಷನ್ ಮಾಡಿ 1,500 ಅರ್ನಿಂಗ್ಸ್ ಮಾಡಿದ್ದು. ಗಂಗೋತ್ರಿ ಯೂನಿವರ್ಸಿಟಿಗೆ ಬಂದು ಗುರುಜಿ ಹೆಂಗ್ ಹುಚ್ಚಿ ತರ ಹತ್ತಿದೀನಿ ನಾನಂದ್ರೆ, ಅಪ್ಲಿಕೇಶನ್ ಲೈನ್ ಅಲ್ಲಿ ನಿಂತಿದ್ದೀನಿ. ನನಗ್ ಮೈಸೂರಿಗೆ ಬಂದಿದ್ದೆ ಫಸ್ಟ್ ಟೈಮ್. ಹಂಗ್ ಪಿಕ್ ಪಾಕೆಟ್ ಆಗುತ್ತೆ ಏನು ಗೊತ್ತಿರ್ಲಿಲ್ಲ. ಯಾರೋ ಹಿಂದೆ ತೆಗೆದು ಬಿಟ್ಟಿದ್ದಾರೆ. ಅಪ್ಲಿಕೇಶನ್ಗೆ ಹೋಗ್ತೀನಿ, ದುಡ್ಡಿಲ್ಲ. ಅದೇ ಟೈಮಿಗೆ 1.5 ವರ್ಷದ ಹಿಂದೆ ನಂಬರ್ ತಗೊಂಡಿರೋರು ಕರೆಕ್ಟ್ ಆಗಿ ಫೋನ್ ಮಾಡಿದ್ರು. ನನ್ಗೆ ಅವ್ರು ಯಾರು ಅಂತ ಐಡೆಂಟಿಫೈ ಮಾಡಕ್ಕೂ ಆಗ್ತಿಲ್ಲ. ಆಮೇಲೆ ಇಲ್ಲೇ ಇದೀನಪ್ಪ ನಾನು ಗದ್ಗೆ ಸೈಡ್ ಬರ್ತೀನಿ ಅಂತ ಹೇಳಿ ಅಷ್ಟು ದೊಡ್ಡ
ಮನುಷ್ಯ ಬಂದು ನಿಂಗ್ ಒಂದ್ ಅಪ್ಲಿಕೇಶನ್ ಯಾಕೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮೂರದಕ್ಕೂ ಅಪ್ಲಿಕೇಶನ್ ಹಾಕು, ಯಾವ್ದ್ ಸೀಟ್ ಸಿಗುತ್ತೆ ಆ ಸೀಟಿಗೆ ಹೋಗು. ಅಪ್ಲಿಕೇಶನ್ ತಗೊಟ್ರು ಗುರುಜಿ. ಆಮೇಲೆ ಅಲ್ಲಿ ಪೇರೆಂಟ್ಸ್ ಜೊತೆ ಮಕ್ಕಳ ಜೊತೆ ಬಂದಿದ್ರಲ್ಲ ಪೇರೆಂಟ್ಸ್, ಅವರೆಲ್ಲ ಅಳ್ಬೇಡ ಅಮ್ಮ, ನಿನ್ಗೆ ಏನ್ ಅಪ್ಲಿಕೇಶನ್ ತಾನೆ, 200 ರೂಪಾಯಿಗೆಲ್ಲ ನಾವು ತಗೊಳಲ್ಲ ಅಂತೀವ, ತಗೊಡ್ತೀವಿ ಬಿಡು ಅಂತ ಎಲ್ಲ ಮುಂದೆ ಬಂದ್ರು ಗುರುಜಿ. ಗಂಗೋತ್ರಿಲಿ ಎಷ್ಟು ಅವಮಾನ ಪಟ್ಟಿದೀನಂದ್ರೆ, ನೋಡಿ ಎಂತ ಊರಲ್ಲಿ ಯಾವುದೇ ತಿಥಿ ಊಟ ಆದ್ರೂ ನಾನು ಊಟಕ್ಕೆ ಹೋಗ್ತಿದ್ದೆ ಗುರುಜಿ. ಹೊಟ್ಟೆ ಹಸಿವು ನಂಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾವುದೇ ಮದ್ವೆ ಮನೆ, ಇವಾಗಿನ ತರ ಚೌಟ್ರಿ ಮದ್ವೆ ಆಗ್ತಿರ್ಲಿಲ್ಲ ಅವಾಗ. ಊರಲ್ಲಿ ಮಠದಲ್ಲಿ ಮದ್ವೆ ಆಗ್ತಿತ್ತು. ಯಾವುದೇ ತಿಥಿ ಊಟ ಆಗ್ಲಿ ಹೋಗುವೆ, ಯಾವುದೇ ಮದ್ವೆ ಊಟ ಆಗ್ಲಿ ಹೋಗುವೆ. ಅವಾಗ ಹೈಸ್ಕೂಲ್ ಅಲ್ಲಿ ಒಬ್ರು ಸರು, ನೀನು 10th ಬಂದಿದ್ಯಾ, ಇವಾಗೆಲ್ಲ ಊಟಕ್ಕೆ ಹಂಗ ಹೋಗ್ಬಾರ್ದು, ಒಂದ್ ಟೈಮ್ ಹೊಟ್ಟೆ ಹಶ್ವಾಗಿದ್ರು ಪರವಾಗಿಲ್ಲ, ಮನೇಲೇ ಇರ್ಬೇಕು ನೀನ್ ಹೆಣ್ಣು ಹುಡ್ಗಿ ಅಂತ ಅವಾಗ ಅವ್ರು ನನ್ಗೆ ಬುದ್ಧಿ ಹೇಳಿದ್ಮೇಲೆ ಒಂದ್ ಟೈಮ್ ಊಟನೇ ಕಟ್ ಮಾಡ್ಬಿಟ್ಟೆ ಗುರುಜಿ. ಈಗ ನನ್ ಮುಂದೆ ಬೃಷ್ಟಾನ್ನ ಭೋಜನ ಇದ್ರುನು ನನ್ಗೆ, ನಾನ್ ಇವತ್ತಿಗೂ ಗುರುಜಿ, ಇದು ಅಹಂಕಾರ ಅಂತಲ್ಲ, ಇವತ್ತಿಗೂ ಒಂದ್ ಪಿಜ್ಜಾ ಆರ್ಡರ್ ಮಾಡ್ಲಿ, ಒಂದ್ ಬರ್ಗರ್, ಅದ್ ಯಾವ್ದ್ರ ಬಗ್ಗೆನೂ ನನಗ್ ಗೊತ್ತಿಲ್ಲ. ನಾನೊಂದ್ ಇನ್ಸ್ಟಾಗ್ರಾಮು ಯೂಸ್ ಮಾಡಲ್ಲ, ಫೇಸ್ಬುಕ್ ಯೂಸ್ ಮಾಡಲ್ಲ. ಮನೆಗ್ ಬಂದ 4 hours ವರ್ಕ್ ಮಾಡು. ಯಾಕಂದ್ರೆ ಕಾಲೇಜಲ್ಲಿ ಪ್ರಮೋಷನ್ ಕೊಡೋದಿರ್ತಾರೆ, ನಾನು ಇನ್ನ ಬೆಳಿಬೇಕು, JEE ಫ್ಯಾಕಲ್ಟಿ ಆಗ್ಬೇಕು, ಈ ತರ ಮೈಂಡ್ ಸೆಟ್ ಇಂದ ಮಕ್ಕಳ ತರಾನೇ ಇವಾಗ್ಲೂ ವರ್ಕ್ ಮಾಡ್ತೀನಿ ನಾನು. ಮಾಡವ್ವ, ಎಲ್ಲ ಒಳ್ಳೇದಾಗುತ್ತೆ. ಬಹಳ ಬದುಕಲ್ಲಿ ಸಾಧಿಸಿದ್ದೀಯ. ನಿನ್ನ ಬಗ್ಗೆ ನಿನಗೆ ಹೆಮ್ಮೆ ಇರಲಿ. ನಿನ್ನ ಇದೆ ಗುರುಜಿ. ಜ್ಞಾನವನ್ನ, ಆ ರೀತಿಯ ಅವಶ್ಯಕತೆ ಹಾಗೂ ಹಸಿವನ್ನು ಹೊಂದಿರುವ ಮಕ್ಕಳಿಗೆ ಧಾರೆ ಏರಿ ಜ್ಞಾನದ ಸರಪಳಿ ಮುಂದುವರಿಬೇಕು. ಆಗಲೇ ನಿಮ್ಮ ಜ್ಞಾನಕ್ಕೂ ಸಾರ್ಥಕತೆ. ಒಳ್ಳೇದಾಗ್ಲಿ, Thank you, ಗುರೂಜಿ. ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ನಿಮ್ಮ ತುಂಬಾ ಖುಷಿ ಆಯ್ತು ಗುರುಜಿ. ಕತೆ ನಿಜಕ್ಕೂ ನನಗೆ ತುಂಬಾ ಖುಷಿ ಅನ್ನಿಸ್ತು. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಸೋ ಪ್ರೌಡ್ ಆಫ್ ಯು. ಜೀವನ ನಿಮ್ಮನ್ನ ತುಂಬಾ ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗುವುದಿದೆ. ಸಮಾಧಾನವಾಗಿರಿ, ವಿನಯದಿಂದ ಇರಿ, ಹಾಗೂ ಯಾವ ನಿನ್ನ ಬೇರುಗಳನ್ನು ಎಷ್ಟು ಗಟ್ಟಿಯಾಗಿಟ್ಟುಕೊಳ್ತೀಯೋ ಅಷ್ಟು ನೀನು ಎತ್ತರಕ್ಕೆ ಬೆಳಿತೀಯ. ಅಷ್ಟು ವಿನಯ, ಗೌರವ ಹಾಗೂ ಏನು ಸಿಕ್ಕಿದೆಯೋ ಅದಕ್ಕೆ ಯಾವಾಗಲೂ ಕೃತಜ್ಞಳಾಗಿರು. ದೇವರು ನಿನ್ನ ಗುರೂಜಿ. ಎತ್ತರಕ್ಕೆ ತಗೊಂಡು ಹೋಗ್ತಾನೆ. ಶುಭವಾಗಲವ್ವ. ಥ್ಯಾಂಕ್ ಯು ಗುರುಜಿ. ನೋಡಿ, ಈ ಹೆಣ್ಮಗಳು ಕತೆ ಪ್ರೀತಿದ್ದೋ ಪ್ರೇಮದ್ದೋ ಸಂಬಂಧಗಳ ಮೋಸದ್ದೋ ಅಲ್ಲ. ಇದು ತಾಯಿ ಕಳ್ಕೊಂಡ ಒಂದು ಹೆಣ್ಣುಮಗಳು ಯಾರಿಗೂ ಬೇಡವಾದಾಗಲೂ ಅಂತಹ ಮಲತಾಯಿ ಧೋರಣೆಯಲ್ಲಿ ಒಂದೊತ್ತಿನ ಊಟ ಕೊಡಲಿಕ್ಕೂ ಹಿಂದೆ ಮುಂದೆ ನೋಡಿ, ಕೊಟ್ಟರೂ ಕೂಡ ಹಂಗಿಸಿ ಊಟ ಕೊಡುವ ಅಂತಹ ದುಸ್ಥಿತಿಯಲ್ಲಿ ಬೆಳೆದರೂ ಕೂಡ ಇಲ್ಲ, ನಾನು ಇದನ್ನು ಮೀರಬೇಕು, ನಾನು ಸಾಧಿಸಬೇಕು, ನಾನೇನೋ ಮಾಡಬೇಕು. ಯೋಚನೆ ಮಾಡಿ, ಇವತ್ತು ಎಷ್ಟೋ ಜನ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಶಾಲೆಗೆ ಹೋಗ್ಲಿಕ್ಕೆ ವ್ಯಾನು, ಅದಕ್ಕೂ ಮುಂಚೆ ಬೇಕಾದ ನಾಲಿಗೆಗೆ ರುಚಿ ಎನಿಸುವ ತಿಂಡಿಗಳನ್ನು ಮಾಡಿಕೊಡೋ ತಾಯಿ ತಂದೆ, ಸ್ಕೂಲ್ಗೆ ಹೋಗೋ ವ್ಯಾನು, ಅಲ್ಲಿ ಎಷ್ಟು ದೊಡ್ಡ ಸ್ಕೂಲು, ಶಾಲೆ, ಎಲ್ಲ ಫೆಸಿಲಿಟಿ ಎಲ್ಲ ಇದ್ರೂ ಕೂಡ ಮಕ್ಕಳಿಗೆ ಅದರ ಬೆಲೆ ಗೊತ್ತಿಲ್ಲ. ಆದರೆ ಈ ಹೆಣ್ಮಗಳು ಬದುಕಲ್ಲಿ ಯಾವ ವ್ಯವಸ್ಥೆಗಳಿಲ್ಲದೆ ಹೋದರೂ ಕೂಡ ತನಗೆ ಸಿಕ್ಕ ಅಲ್ಪ ಸ್ವಲ್ಪ ಚೂರುಪಾರುಗಳನ್ನೇ ಜೋಡಿಸ್ಕೊಂಡು ಬದುಕಿನ ಮನೆ ಕಟ್ಟಿಕೊಂಡವರು ಇವರು. ಹಾಗಾಗಿ ದೇವರು ನಮಗೆ ಅನ್ಯಾಯ ಮಾಡ್ದ, ನಮಗೆ ಮೋಸ ಮಾಡ್ದ ಅಂದಾಗ ಇಂಥ ಹೆಣ್ಮಕ್ಳುಗಳ ಕತೆ ಕೇಳಬೇಕು. ಇರೋದ್ರಲ್ಲಿ ನಮ್ಮ ಜೀವನ ಚೆನ್ನಾಗಿದೆ, ನಮಗೆ ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಷ್ಟೇ. ಒಂದು ಸಿಕ್ಕರೆ ಇನ್ನೊಂದು ಸಿಕ್ಕಿಲ್ಲ ಅನ್ನೋ ಚಿಂತೆ, 2 ಸಿಕ್ಕರೆ 3 ಸಿಕ್ಕಿಲ್ಲ, 3 ಸಿಕ್ಕರೆ 4 ಸಿಕ್ಕಿಲ್ಲ. ಈ ಮನುಷ್ಯನ ಕೊರಗಂತೂ ನಿಲ್ಲೋದಿಲ್ವಲ್ಲ. ಹಾಗಾಗಿ ಸಿಕ್ಕಿರುವುದಕ್ಕೆ ಸದಾ ಕೃತಜ್ಞರಾಗಿರಬೇಕು. ಮತ್ತು ಇನ್ನೊಂದು, ಕನಸಿಟ್ಕೊಂಡು ಹೊರಡಿ, ಕನಸಿಟ್ಕೊಳ್ಳಿ, ಏನೋ ಮಾಡಬೇಕು ಅನ್ನೋ ಹಸಿವಿಟ್ಕೊಳ್ಳಿ. ನಿಮ್ಮ ಮನೆಯವರು, ನಿಮ್ಮ ಬಂಧು ಬಾಂಧವರು ಯಾರೂ ನಿಮಗೆ ಬೆಂಬಲ ಕೊಡದೆ ಹೋದ್ರು ಹೊರಗಡೆಯವರು ಯಾರೋ ನಿಮ್ಮನ್ನು ಕೈ ಹಿಡಿತಾರೆ. ನನ್ನ ಬದುಕಲ್ಲೂ ನಾನು ಇದನ್ನು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನಗೇನೋ ಒಬ್ಬ ಹಾಡುಗಾರ ಆಗಬೇಕು, ಅಥವಾ ನಾನೊಬ್ಬ ಆ್ಯಂಕರ್ ಆಗಬೇಕು, ಅಥವಾ ನಾನು ಒಬ್ಬ ಪರಮ ಜ್ಞಾನಿ ಆಗಬೇಕು, ನಾನೇನೋ ತಿಳ್ಕೊಳ್ಬೇಕು, ನಾನೇನೋ ಬದಲಾವಣೆ ತರಬೇಕು, ನಾನೇನೋ ಮಾಡಬೇಕು, ಇದು ಯಾವುದೋ ಕಾರಣಕ್ಕೆ ನನ್ನಲ್ಲಿ ಬಾಲ್ಯದಿಂದಲೂ ಇತ್ತು.
ಬಟ್ ನನ್ನ ಮನೆಯಲ್ಲಿ ಯಾವ ಹಿನ್ನೆಲೆಯೂ ಇರಲಿಲ್ಲ. ಈ ಥರ ತುಂಬ ಓದಿರೋದು, ತುಂಬ ಏನೋ ಮಾಡಬೇಕು, ಹಸಿವು. ಅವತ್ತಿನ ಜೀವನ ನಡೆದರೆ ಸಾಕು ಅನ್ನೋದಿತ್ತು ಮನೆಯಲ್ಲಿ. ಆದರೆ ಹಾಗಂದ್ಕೊಂಡು ನಾನು ಹೊರಗಡೆ ಬಂದಾಗ, ಇಲ್ಲ ನಾನು 9 to 5 ಜಾಬ್ ಮಾಡೋನಲ್ಲ, ಅಥವಾ ನನಗೆ ಇದನ್ನು ಮೀರಿ ನಾನೇನೋ ಬೇರೆ ಏನೋ ಮಾಡೋನಿದ್ದೀನಿ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದಿದ್ದರಿಂದ ಅಲ್ಲಿ ಯಾರೋ ಕೈ ಹಿಡಿದ್ರು. ನೀನು ಜನ ಮಾತಾಡ್ತಿ ಕಣೋ, ಅಲ್ಲಿಗೆ ಹೋಗೋ ಅಂತ ಅಲ್ಲಿ ಯಾರೋ ಕಳಿಸಿದ್ರು. ಅಲ್ಲಿ ಯಾರೋ ಪತ್ರಿಕೆಯಲ್ಲಿ ಹೋದೆ, ಅಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ನೀನು ಸಖತ್ತಾಗಿ ಚೂಟಿ ಇದ್ದಿ ಕಣೋ, ಬರೋ ನಮ್ಮ ಚಾನಲಿಗೆ ಬರೋ ಅಂತ ಅಲ್ಲಿ ಯಾರೋ ಕರೆದ್ರು. ಅಲ್ಲೊಂಚೂರು ಸಂಬಳ ಜಾಸ್ತಿ ಮಾಡಿದ್ರು. ಅಂದರೆ ನಿಮ್ಮ ಹಸಿವು, ನಿಮ್ಮ ಪ್ರಯತ್ನ, ನಿಮ್ಮ ಕಣ್ಣಲ್ಲಿನ ಸಾಧನೆಯ ಕನಸು ಯಾರಿಗೋ ಒಬ್ರಿಗೆ ಕಂಡೇ ಕಾಣುತ್ತೆ. ಅವ್ರು ನಿಮಗೆ ಬೆಂಬಲ ನೀಡ್ತಾರೆ. ಅಯ್ಯೋ ಮನೆಯವ್ರು ನನಗೆ ಬೆಂಬಲ, ಮನೆಯವ್ರಿಗೆ ಗೊತ್ತಿಲ್ಲ ನೀವೇನು, ನಿಮ್ಮ ಶಕ್ತಿ ಏನು, ನೀವೇನು ಮಾಡೋರಿದ್ದೀರಿ, ನಿಮ್ಮ ಮನೆಯವ್ರಿಗೆ ಗೊತ್ತಾಗಲ್ಲ. ನಿಮ್ಮ ಮನೆಯವ್ರಿಗೆ ಗೊತ್ತಾಗಲಿಲ್ಲ ಅಂದ ಮಾತ್ರ ನೀವು ಅಲ್ಲೇ ಉಳ್ಕೊಂಡ್ಬಿಟ್ರೆ ನೀವು ಅಲ್ಲೇ ಇರ್ತೀರ. ಹಾಗಾಗಿ ತಂದೆ ತಾಯಿಗಳು ಇದನ್ನು ಕೇಳ್ತಾ ಇದ್ರೆ ಮನೆಯ ಮಕ್ಕಳ ಸಾಧನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಆ್ಯಂಡ್ ಮಕ್ಕಳು ಇದನ್ನು ಕೇಳ್ತಾ ಇದ್ರೆ ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮ ಕನಸುಗಳನ್ನು ಜೀವಂತವಾಗಿಟ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ.